ಜ್ಞಾನ ಸುಖ ಶಕ್ತಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸರಿ. ಗಂಟೆ ಓಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿದಸ್ಸವ್ಯನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋಡಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿಕೃಂತತಿ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮದ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾಪಕ. ಹರಾಯ ಭಜಕಾರಿಷ್ಟಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಗಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಧುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೇ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಧಿತಭಜಂ ವಿಭುಮಾದ್ಯಭೀಶಂ ವಂದೇ ಭವಘ್ನಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೈ. ಮೂರನೇ ಅಧ್ಯಾಯ ಮುಗಿದಿತ್ತಲ್ಲ, ಮುಗಿಬೇಕಾ? ಮೂರನೇ ಅಧ್ಯಾಯ ಎಷ್ಟಾಗಿತ್ತು? ಹ್ಞೂ 42 ಆಗಿತ್ತಾ? 48. ಹಾಂ. ಈಗ ಸ ವಾಮನಾತ್ಮ ಅಸುರಭೂಭೃತೋದ್ಧರಂ ಜಗಾಮಗಾಂ ಸನ್ನಮಯನ್ ಪದೇ ಪದೇ. ವಾಮನಾವತಾರದಿಂದ ಪರಮಾತ್ಮ ಬಲಿಚಕ್ರವರ್ತಿ ಯಜ್ಞ ಮಾಡತಕ್ಕಂಥ ಸ್ಥಳಕ್ಕೆ ಹೊರಟ. ಜಹಾರ ಚಾಸ್ಮಾತ್ ಛಲತಃ ತ್ರಿವಿಷ್ಟಪಂ ತ್ರಿಭಿಕ್ರಮೈಸ್ತಚ್ಚ ದದೌ ನಿಜಾಗ್ರಜೇ. ಆಮೇಲೆ ಜಹಾರ ತಸ್ಮಾತ್ ಛಲತಃ ತ್ರಿವಿಷ್ಟಪಂ. ತ್ರಿವಿಷ್ಟಪ ಅಂದರೆ ಸ್ವರ್ಗ.
ಸ್ವರ್ಗವನ್ನು ಗೆದ್ದು ತ್ರಿಭಿಹಿ ಕ್ರಮೈಹಿ ಅದನ್ನೇನು ಮಾಡಿದ್ದ, ಬಲಿಚಕ್ರವರ್ತಿ ಇಂದ್ರದೇವರನ್ನು ಸೋಲಿಸಿಬಿಟ್ಟು ತಾನು ಸ್ವರ್ಗ ಆಕ್ರಮಿಸಿದ್ದ. ಅದನ್ನು ತ್ರಿಭಿಹಿ ಕ್ರಮೈಹಿ, ಕ್ರಮ ಅಂದರೆ ಹೆಜ್ಜೆ, ತ್ರಿಭಿಹಿ ಕ್ರಮೈಹಿ 3 ಹೆಜ್ಜೆಗಳಿಂದ ಅದನ್ನೇನು ಮಾಡ್ತಾನೆ, ಜಹಾರ ವಾಪಸ್ ತಗೊಂಡು, ಜಹಾರ ವಾಪಸ್ ತಗೊಂಡಿದ್ದಾನೆ. ಕ್ರಮೈಸ್ತಚ್ಚ ದದೌ ನಿಜಾಗ್ರತೆ, ಅದನ್ನು ಯಾರಿಗೆ ಕೊಟ್ಟ, ನಿಜಾಗ್ರತೆ ಉಪೇಂದ್ರ, ಪರಮಾತ್ಮ ವಾಮನ ಉಪೇಂದ್ರ, ತನ್ನ ಅಣ್ಣ ಅಂದರೆ ಇಂದ್ರದೇವರಿಗೆ ಕೊಟ್ಟ. ಇದು ನಡೆದ ಪ್ರಸಂಗ. ಇಲ್ಲೇನಿದೆ, ಛಲತಃ ಕೇಳಿದ್ದೇನು, ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದ ಮಮ, ಚಿಕ್ಕ ವಾಮನ ರೂಪದಲ್ಲಿ ಬಂದು ನನ್ನ ಪಾದದ ಅಳತೆ 3 ಹೆಜ್ಜೆ ಕೊಡು ಅಂತ ಕೇಳಿದ. ನೋಡೋರಿಗೆ ಏನು ಅನ್ನಿಸ್ತು, ಬಲಿಸಕ ಏನು ಹೀಗೆಲ್ಲ ಕೇಳ್ತಾರ ಅಂತ ಹೇಳಿದೆ. ನನ್ನಂಥವ್ನು ಹೇಗೆ ಕೇಳ್ತಾರ ಅಂತ ಅಂದ್ಕೊಂಡ, ಭಾರಿ ಕಡಿಮೆ ಕೇಳ್ತಾರೆ ಅಂಥೇಳಿ. ಮಾಡಿದ್ದೇನೋ ಎಲ್ಲ ಕಿತ್ಕೊಂಡ್ಬಿಟ್ಟ. ಛಲತಃ, ಛಲ ಅಂದ್ರೇನೋ ಒಂದು ವಂಚನೆ ಇದೆ, ನೆಪ ಮಾಡಿ ಒಂದು ಕೇಳಿ ಮತ್ತೊಂದು ಮಾಡಿಬಿಟ್ಟ. ನೋಡೋದಕ್ಕೆ ಅನ್ಯಾಯ ಕಂಡಾಗ ಕಾಣಿಸ್ತೆ, ನಮಗೆ ಅನ್ಯಾಯ ಕಂಡಾಗ ಕಾಣಿಸ್ತೆ. ಇರೋ ಹೂ ಹೇಳ್ಕೊಂಡು ಮಳ ಅಂತ ಹೇಳ್ತಾರಲ್ಲ, ಅರ್ಧ ಮಳ ಬಂದ್ಬಿಡುತ್ತೆ ಮಳ ಅಂತ ಹೇಳಿದ್ರು ಕೂಡ ಟ್ರಿಕ್ ಮಾಡ್ತಾರೆ. ಆ ರೀತಿ ಮಾಡಿದಾಗ ಆಯ್ತಾರಂದ್ರೆ ಇಲ್ಲ. ಯಾಕೆ ಬಲಿಚಕ್ರವರ್ತಿನೇ ತಪ್ಪು ಮಾಡಿದ್ದು. ಫಸ್ಟು ಏನು ಮಾಡಿದ್ದ ಆತ, 100 ಅಶ್ವಮೇಧ ಯಾಗ ಮಾಡಿದವರು ಕೊಡಬೇಕಾಗಿತ್ತು ಇಂದ್ರ ಪದವಿಯೊಳಗೆ, ಮಾಡದೆ ಕೂತಿದ್ದ. ಹೋಗಿ ಏನಾಯಿತು, ಮೋಸ ಮಾಡಿದ್ದ ಯಾರಿಗೆ, ಫಸ್ಟು ಮೋಸ ಮಾಡಿದವ್ರು ಏನು ಮಾಡ್ಬೇಕು, ಯಾವಾಗಲೂ ಕ್ಷತ್ರಿಯ ಧರ್ಮ ಅಂದರೆ ನಿಕೃತ್ಯ ನಿಕೃತಿಂಹನ್ಯ, ಮೋಸಕ್ಕೆ ಮೋಸ, ವಂಚನೆಗೆ ವಂಚನೆ, ಅದಕ್ಕೆ ಹಾಗೆ ಮಾಡಿದ್ದಾನೆ. ಹಿಂದಿನ ಕಥೆ ನೋಡದೇ ಇದ್ದವ್ರಿಗೆ ಏನಿಸುತ್ತೆ, ದೇವ್ರು ಮೋಸ ಮಾಡ್ದ ಅಂತೇಳಿ. ಆದರೆ ಕಥೆ ನೋಡಿದಾಗ ಏನಾಗುತ್ತಾಗ, ಓ ಮಾಡಿದ್ದು ಸರಿ. ಯಾಕೆ ಅವ್ನು ಮಾಡಿದ್ದನ್ನು ಸ್ವರ್ಗಾಧಿಪತ್ಯವನ್ನು ಹೊಂದಲಿಕ್ಕೆ ಅಥವಾ ಒಂದು ಇವತ್ತು ಪೇಪರಲ್ಲಿ ಬರ್ತಿರುತ್ತೆ, ಎಲಿಜಿಬಿಲಿಟಿ ಇಲ್ಲದ್ರೆ ಗೊತ್ತೇ ಏನು ಮಾಡ್ತಾರೆ, ಅದನ್ನು ಅಪರಾಧ. ಅದು ಒಂದು ಅರ್ಹತೆ ಇಲ್ಲದವ್ರನ್ನ ಕೊಡ್ಲಿಕ್ಕೆ ಬರೋದಿಲ್ಲ. ಮತ್ತು ಅರ್ಹತೆ ಇಲ್ಲದೆ ಕೂತಿದೆ. ಶತಕ್ರತು 100 ಅಶ್ವಮೇಧ ಯಾಗ ಮಾಡಿದವರಿಗೆ ಮಾತ್ರ ಕೂಡ ಅರ್ಹತೆ ಇರತಕ್ಕಂಥ ಜಾಗ. ಅದನ್ನು ಏನೂ ಮಾಡದೆ ಕೂತ ಆಮೇಲೆ ಒಂದೊಂದೇ ಮಾಡ್ತಾ ಬಂದು 100 ಮುಗಿಸಿದ. ಅದು ಸರಿ ಹೋಗಲಿಲ್ಲ. ಅದು ಪರಮಾತ್ಮ ಏನು ಮಾಡಿದ, ಅದಕ್ಕೆ 100 ಮುಗಿಸಿದ್ದ ಕರೆಕ್ಟು, ಆದರೆ ಮೊದಲು ಮುಗಿಸಿದ್ದಿಲ್ಲ, ತಪ್ಪು. ಅದಕ್ಕೇನು ಮಾಡಿದ, ಇಂದ್ರ ಪದವಿ ಕೊಟ್ಟ, ಈಗ ಕೊಡಲಿಲ್ಲ, ಕಿತ್ಕೊಂಡು ಇದು ಕೊಟ್ಟು ಮುಂದೆ ಅದನ್ನು ಕೊಡ್ತಾ. ನೀವು ಯಾಕೆ ಕೋರ್ಸ್ ಮುಗಿದ್ಮೇಲೆ ಸಿಗುತ್ತೆ ಅಷ್ಟೇ ಹೊರತು ಈಗಿಲ್ಲ, ಇದರ್ಥ. ಛಲತಃ ತ್ರಿವಿಷ್ಟಪಂ ತ್ರಿಭಿಕ್ರಮೈಸ್ತಚ್ಚ ದದೌ ನಿಜಾಗ್ರತೆ. ಅವ್ರು ಅಷ್ಟು ದಿವಸ ಮಾಡಿದ್ದನ್ನು ಕೂಡ ಏನು ಮಾಡಿದ, ತ್ರಿವಿಷ್ಟಪವನ್ನು ವಶ ಮಾಡಿಕೊಂಡು, ತ್ರಿವಿಷ್ಟಪ ಸ್ವರ್ಗ, ಅದಕ್ಕೆ ತ್ರಿಭಿಕ್ರಮೈಹಿ 3 ಹೆಜ್ಜೆಯಿಂದ ವಾಪಸ್ ತಗೊಂಡದ್ದು. ಇದು ಅರ್ಥ ಮಾಡಿಕೊಂಡ್ರೆ 3 ಲೋಕಗಳನ್ನು ಕೇವಲ 3 ಹೆಜ್ಜೆಯಿಂದ ಅಡಿತಾ ತಾನು ಯಾರೋ ಒಬ್ಬದನ್ನು ತೋರಿಸ್ಕೊಡ್ತಾ ಇದ್ದಾನೆ. ಪರಮಾತ್ಮ ಮಾಡಿದ ವಿಶೇಷವಾದ ಅನುಗ್ರಹ ಇದು. ಬರೀ ಮೋಸ ಮಾಡಿಬಿಟ್ರೆ ಅದೇನಾಗ್ತಿತ್ತು, ನ್ಯಾಯನೇ ಸಿಗಲಿಲ್ಲ ಅಂತ ಹೇಳ್ಬೇಕು. ನ್ಯಾಯ ಸಿಕ್ತು, ಆದರೆ ತಾನು ಮಾಡಿದ ತಪ್ಪಿಗೆ ತಪ್ಪನ್ನು ತಿಳಿಸಿದ ಮೇಲೆ ಸಿಕ್ತು. ಆದ್ದರಿಂದ ದೇವರಿಗೆ ಅನ್ಯಾಯ ಮಾಡಲೇ ಇಲ್ಲ. ಸಮಹ ಅಂತ ದೇವರಿಗೆ ಹೆಸರು, ಸಮಹ. ಸಮ ಅಂದರೆ ಏನು, ಇಂಪಾರ್ಷಿಯಲ್. ಒಂದು ಚೂರು ಲೆಕ್ಕ ತಪ್ಪಲಿಕ್ಕೆ ಸಾಧ್ಯ ಇಲ್ಲ. ನಾವೇನು ಮಾಡ್ತೀವಿ, ಏನೋ ಸೇವೆ ಮಾಡಿಸೋ, ಅಯ್ಯೋ ಸರಿ ಹೋಗಲಿಲ್ಲ, ಕೆಲಸ ಆಗಲಿಲ್ಲ, ಸೇವೆ ಮಾಡಿಸಿದ್ದು ವೇಸ್ಟ್, ಆ ಥರ ತಿಳ್ಕೊಂಡ್ಬಿಡ್ತೀವಿ ಎಷ್ಟೋ ಸಲ. ದೇವರು ಎಂದೂ ಹಾಗೆ ಮಾಡೋದಿಲ್ಲ. ಕರಾರವಕ್ಕಾಗಿ ದೇವರು ಸಮ ಅಂತ ತಿಳ್ಕೊಳ್ತಾ ಹೋದಂತೆ ನಮಗೇನಾದ್ರು ಫಲ ಕಡಿಮೆ ಸಿಕ್ಕರೆ ಏನರ್ಥ, ಅದಕ್ಕೆ ನಮ್ಮ ಸೇವೆ ಅಷ್ಟೇ ಇತ್ತು ಅಂತ. ಇವತ್ತು ಮಾರ್ಕ್ಸ್ ಇಷ್ಟ ಇವನು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದ್ದ, ಕಡಿಮೆ ಬಂತು, ಆಮೇಲೆ ನೋಡಿದ್ರೆ ತಪ್ಪು ಮಾಡಿದ್ದು ಗೊತ್ತಾಯ್ತು, ಒಪ್ಕೊಂಡ್ಬಿಡ್ತಾನೆ. ಆ ಥರ ನಾವು ದೇವರು ಮಾಡೋದನ್ನ ಯಾವಾಗಲೂ ಕೂಡ ಏನು ತಿಳ್ಕೊಬೇಕು, ಸಾಮಾನ್ಯವಾಗಿ ವ್ಯಾಲ್ಯೂಯರ್ಸನ್ನು ಮಾರ್ಕ್ಸನ್ನು ಏನು ಮಾಡ್ತಾರೆ, ಒಳ್ಳೆ ವಿದ್ಯಾರ್ಥಿ ಅಕ್ಸೆಪ್ಟ್ ಮಾಡ್ತಾರೆ. ದೇವರು ಎಂದೂ ತಪ್ಪು ಮಾಡೋದಿಲ್ಲ. ಆದ್ದರಿಂದ ಆ ರೀತಿ ಮಾಡಿ ಅದನ್ನು ತಾನು ತಗೊಳ್ಳಿಲ್ಲ, ನಿಜಾಗ್ರಜೆ. ಯಾರಾತ, ಯಾರು ಅರ್ಹನೋ ಅವ್ರಿಗೆ ಕೊಟ್ಟೆ ಹೊರತು ಯಾರೋ ಅವ್ರಿಗೆ ಕೊಟ್ಟ. ಕಿತ್ತವ್ರು ತಾನು ತೊಗೊಂಡ್ಬಿಟ್ಟು ಕೋರ್ಟ್ ಏನು ಮಾಡುತ್ತೆ, ಕೇಸ್ ಹಾಕಿದಾಗ ಅನ್ಯ ಕೊಡು, ತಾನೇ ತೊಗೊಂಡ್ಬಿಟ್ರೆ ಗೌರ್ಮೆಂಟ್ಗೆ ಹಾಕ್ಕೊಂಡ್ಬಿಡ್ತೀನಿ ಅಂತೇಳಿ ತಪ್ಪಾಗುತ್ತೆ. ಯಾರಿಗೆ ಕೊಡಬೇಕಂದ್ರೆ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಕೊಡಬೇಕು. ಯಾರದದು, ಇಂದ್ರದೇವರು, ಅದಕ್ಕೆ ಅವ್ರಿಗೆ ಕೊಟ್ಟ. ಈ ಮೂಲಕ ಯೋಚನೆ ಮಾಡ್ತಾ ಹೊರಟ್ರೆ ದೇವರಿಗೆ ಒಂದೇ ಶ್ಲೋಕದಲ್ಲಿ ಆಚಾರ್ಯ ಎಷ್ಟು ವಿಷಯ ಹೇಳ್ತಾರೆ. ವಾಮನಾತ್ಮ, ಆತ್ಮ ಅಂತ ಹೇಳಿದರೆ ವಾಮನ ಸ್ವರೂಪ, ರೂಪ ತೊಗೊಂಡು ಬಂದಿದ್ದಲ್ಲ. ಎಲ್ಲ ರೂಪಗಳು ಪರಮಾತ್ಮನದೇನವು ಸ್ವರೂಪನೇ ಹೊರತು ಬೇರೊಂದು ರೂಪ ಅಲ್ಲ ಅದು. ಆಮೇಲೆ ಅಸುರಭೂಭೃತಃ, ಅಸುರಭೂಭೃತಃ ಅಲ್ಲಿ ಸ್ವಾರಸ್ಯ ಇದೆ. ಯಾತಕ್ಕೆ ಅವನು ತಪ್ಪು ಮಾಡಿದ್ದ ಅಂದರೆ ಅಸುರನಾಗಿ ಹುಟ್ಟಿದ್ದಲ್ಲ, ಒಳಗೆ ಅಸರಾವೇಶ ಇತ್ತು ಅವನಿಗೆ. ಬಲಿ ಅಂತ ಈ ಬಲಿ ಇದ್ದ, ಇನ್ನೊಬ್ಬ ಬಲಿ ಇದ್ದಾನೆ. ನಾವೆಲ್ಲ ಕೇಳಿರೋ ಕಥೆಯೆಲ್ಲ ಬಲಿ ಚಕ್ರವರ್ತಿದು ಒಳ್ಳೆ ಬಲಿ ಇದ್ದ, ಅದು ಇನ್ನೊಬ್ಬ ಕೆಟ್ಟ ಬಲಿ ಇದ್ದಾನೆ, ಅವನು ಆವೇಶದಲ್ಲಿ ಬಂದಿತ್ತು. ಅದಕ್ಕೇನಾಯ್ತಾಗ ಇವನು ಬುದ್ಧಿ ಕೆಡ್ತಾ ಇತ್ತು. ಆದ್ದರಿಂದ ಆವಿಶ್ಯ ಬಲಿ ಮಂಜಶ್ಚಕಾರ ಹೇಳ್ತಾರೆ. ಬಲಿಯೊಳಗೆ ಪ್ರವೇಶ ಮಾಡಿ ಅವನನ್ನು ಬುದ್ಧಿ ಕೆಡಿಸ್ತಾ ಇದ್ದ. ಅದಕ್ಕೆ ಅದು ಹೇಳೋದಕ್ಕೇನೆ ಅಸುರ ಭೂಭೃತಃ, ಅಸುರ ಶಬ್ದದ ಸೂಚನೆ ಕೊಡ್ತಾರೆ. ಬರೀ ವಂಶದಲ್ಲಿ ಹುಟ್ಟಿದ್ದಕ್ಕಷ್ಟೇ ಅಲ್ಲ. ಈ ಪ್ರಹ್ಲಾದ ಇದ್ದಾನೆ, ದೈತ್ಯ ವಂಶದಲ್ಲಿ ಹುಟ್ಟಿದ, ಆತನ ಮೊಮ್ಮಗನೇ ಆಯಿತ. ಆದರೆ ಆತನ ಏನಂತ ಬರಲಿ, ಅಸುರಾವೇಶ ಬಂದಿದ್ದಿಲ್ಲ ಆತನಿಗೆ, ಆದ್ದರಿಂದ ಪ್ರಶ್ನೆ ಬರಲಿಲ್ಲ.
ಇಲ್ಲಿ ಬಂತಾದ್ರಿಂದಾಗಿನೇ ಆತ ಅಂತ ಹೇಳೋದಕ್ಕೋಸ್ಕರ ಅಸುರ ಭೂಭೃತಃ ಅಧ್ವರಂ ಜಗಾಮ. ಅಧ್ವರಂ ಯಜ್ಞ ಮಾಡ್ತಿದ್ದ, ಅಲ್ಲಿಗೆ ಹೊರಟ ಪರಮಾತ್ಮ. ಗಾಂ ಸನ್ನಮಯನ್ ಪದೇ ಪದೇ, ತಾನು ಯಾರು ಅಂತ ತೋರಿಸ್ಲಿಕ್ಕೇನೆ ಗಾಂ ಸನ್ನಮಯನ್ ಪದೇ ಪದೇ, ಒಂದೊಂದು ಹೆಜ್ಜೆ ಇಟ್ಟಾಗ ಭೂಮಿ ಏನಾಗ್ತಾ ಇತ್ತೋ ಈಗ ಶೇಕ್ ಆಗ್ತಾ ಇತ್ತು. ಆ ರೀತಿ ಅದು ಓಲಾಡ್ತಲ್ಲ, ಆ ಥರ ಓಲಾಡಿಸ್ತಾ ಹೋಗ್ತಾ ಇತ್ತು. ಸನ್ನಮಯನ್ ಅಂತ ಹೇಳಿದ್ರಿಂದ ಅನರ್ಥ ಆಗಬಾರ್ದು ಯಾರಿಗೂ ಕೂಡ. ಅನರ್ಥ ಆದರೆ ಏನಾಯಿತು, ಭೂಕಂಪ ಮಾಡಿದಾಗ ಆಗ್ತಿತ್ತು, ಮಾಡಲಿಲ್ಲ. ಲೀಲೆ ಆ ರೀತಿ ಮಾಡ್ತಾ ಹೋಗ್ತಾ ಇದ್ದಾನೆ. ಸನ್ನಮಯನ್ ಪದೇ ಪದೇ, ಹೆಜ್ಜೆ ಹೆಜ್ಜೆಗೆ, ಒಂದು ಹೆಜ್ಜೆ ಹೆಜ್ಜೆಗೂ ಹಾಗೆ ತೋರಿಸ್ತಾನೆ ತನ್ನ ಸಾಮರ್ಥ್ಯ ಎಷ್ಟು ಅಂತ ಪರಮಾತ್ಮ ತೋರಿಸಿದ. ಜಹಾರಚ ಅಸ್ಮಾತ್ ಛಲತಃ ತ್ರಿವಿಷ್ಟಪಂ, ಅವರಿಂದ ಸ್ವರ್ಗವನ್ನು ಕಿತ್ತುಕೊಂಡ. ತ್ರಿಭಿಹಿ ಕ್ರಮೈಹಿ, ತ್ರಿಭಿಹಿ ಕ್ರಮೈಹಿ ಕಿತ್ತುಕೊಂಡ. ಅವನ ಕೊಟ್ಟಲ್ಲ ಅಂತ ಕೇಳಿದರೆ ಕೊಡೋಕ್ಕಾಗಲಿಲ್ಲ ಆತನಿಗೆ, ಕೊಡ್ಲಕ್ಕ ಸರೆಂಡರ್ ಆಗ್ತಾನೆ ಕೊನೆಗೆ. ಅದಕ್ಕೆ ಕಿತ್ತುಕೊಂಡ, ಮೋಸ ಮಾಡಿ ತೊಗೊಂಡಿದ್ದು ಕಿತ್ತುಕೊಂಡ ಅಂಥೇಳಿ. ಅವನು ಕಿತ್ಕೊಂಡಿದ್ದ, ವಾಪಸ್ ಕಿತ್ಕೊಂಡ. ತ್ರಿಭಿಹಿ ಕ್ರಮೈಹಿ ತಚ್ಚ ದದೌ ನಿಜಾಗ್ರಜೆ. ಇದಿಷ್ಟು ಮಾಡಲಿಕ್ಕೆ ದೇವರಿಗೆ 3 ಹೆಜ್ಜೆ ಅಂತ ಹೇಳಿದ್ರಿಂದ ದೇವರು ಎಷ್ಟು ದೊಡ್ಡವರು ಅಂತ ತಾನು ಸ್ಪಷ್ಟ ತಿಳಿಸ್ತಾ ಇದ್ದಾನೆ. ನಿಜಾಗ್ರತೆ ಇನ್ನೊಬ್ಬರಿಗೆ ಕೊಟ್ಟ. ಇಲ್ಲೂ ಹಾಗೇನೆ, ಯಾವ ಕೃಷ್ಣ ರೂಪದಿಂದ ಯಾವ ರಾಜ್ಯವನ್ನು ಗೆದ್ದರೂ ಕೂಡ ಉತ್ತರಾಧಿಕಾರಿಗಳು ಯಾರು ಅವರಿಗೆ ಕೊಡ್ತಿದ್ದೆ ಹೊರತು ತಾನು ತಗೊಳ್ಳೇ ಇಲ್ಲ. ಕೃಷ್ಣ ರೂಪದಲ್ಲಿ ರಾಜ್ಯವನ್ನೇ ಆಳಲಿಲ್ಲ ಕೃಷ್ಣ. ಅದೇ ರೀತಿಯಲ್ಲಿ ಪರಮಾತ್ಮ ಈಗ ಇವರಿಗೆ ಕೊಡೋದ್ರು ಕೊಟ್ಟ. ಇದು ಸಾಮಾನ್ಯವಾಗಿ ಇಲ್ಲೂ ಕೂಡ ಏನು ಮಾಡ್ತಾರೆ, ಇವ್ರನ್ನ ಕಳಿಸ್ತಾರೆ ಚೀಫ್ ಮಿನಿಸ್ಟರ್ ಎಲೆಕ್ಟ್ ಮಾಡೋಕ್ಕೋಸ್ಕರ. ಬರ್ತಾರೆ ಅಲ್ಲಿಂದ ಬಂದು ನಾನೇ ಆಗ್ತೀನಿ ಅಂತ ಅನ್ನೋದಲ್ಲಿ ಏನು ಮಾಡ್ತಾರೆ ಅವರು, ಇಲ್ಲಿರೋದು ಮಾಡ್ತಾರೆ ಅಷ್ಟೇ ಹೊರತು ಎಲಿಜಿಬಲ್ ಮಾಡ್ತಾರೆ ಹೊರತು ಯಾವ್ಯಾವ ಕಳಿಸ್ತಾರೆ ನಾನೇ ಕೂತ್ಕೊಂಡ್ಬಿಡ್ತೀನಿ ಅಂತ ಕೂಡ ಇಲ್ಲ. ಅವನ ಕೆಲಸ ಅಷ್ಟೇ. ಯಾವಾರ್ಡ್ ಕೊಡೋಕೆ ಕಮಿಟಿ ಮಾಡ್ತಾರೆ, ಕಮಿಟಿಯವರೇ ತೊಗೊಂಡ್ಬಿಟ್ರೆ ಕಮಿಟಿಗೆ ನಂಬರ್ ಆದ ಅರ್ಥ ಅದಕ್ಕೆ ಅವ್ನು ತೊಗೊಳಗಿಲ್ಲ ಅಂತ ಅರ್ಥ. ಗೊತ್ತಾಯ್ತೆ, ಕೊಡ್ತಿರೋದು ಇನ್ನೊಬ್ರಿಗೆ ಕೊಡೋ ವ್ಯವಸ್ಥೆ ಮಾಡಬೇಕು, ತಾನು ತೊಗೊಳಕ್ಕೆ ಸಾಧ್ಯತೆ ಇಲ್ಲ. ತಾನು ತೊಗೊಳ್ಬೇಕು ಅಂದರೆ ಫಸ್ಟ್ ರಿಸೈನ್ ಮಾಡಬೇಕು, ಅದಕ್ಕೆ ತನ್ನ ಅರ್ಹತೆ ಇರಬೇಕು, ಪ್ರೊಸೀಜರ್ ಪ್ರಕಾರ ಆಗಬೇಕೆ ಹೊರತು ಕಮಿಟಿ ಚೇರ್ಮನ್ ಅವರೇ ತೊಗೊಂಡ್ಬಿಟ್ರೆ ಅದು ದೊಡ್ಡ ಅಪರಾಧ. ದೇವರು ತೋರಿಸ್ಕೊಡ್ತಾರೆ. ನ್ಯಾಯ ಕೇಳೋಕ್ಕೆ ಬಂದಾಗ ಸಂಬಂಧಪಟ್ಟವರಿಗೆ ನ್ಯಾಯ ಕೊಡಿಸ್ಬೇಕೆ ಹೊರತು ನೀ ಕಿತ್ಕೊಂಡ್ಬಿಟ್ರೆ ಅದು ನ್ಯಾಯ ಆಗೋದಿಲ್ಲ. ನಿಜಾಗ್ರಜೆ ಪಿತಾಮಹೇನಸ್ಯ ಪುರಾಭಿಯಾಚಿತೋ ಬಲೇ ಕೃತೆ ಕೇಶವ ಆಹ ಯದ್ವಚಃ ನಾಯಾಂಚಯಾಹಂ ಪ್ರತಿಹನ್ಮಿತಂ ಬಲಿಂ ಶುಭಾನನೇತ್ತೇವ ತಥೋ ಅಭ್ಯಯಾಚತ. ಈ ಒಂದು ಸಾಮಾನ್ಯ ಬೇರೆ ಕಡೆ ಬರದೇ ಇರೋ ಒಂದು ದೊಡ್ಡ ಸಮಸ್ಯೆಯ ಪರಿಹಾರವನ್ನು ಕೊಡ್ತಾರೆ. ಪಿತಾಮಹೇನ ಅಸ್ಯ ಪುರಾ ಅಭಿಯಾಚಿತಃ ಬಲೇಃ ಕೃತೆ ಕೇಶವಃ ಆಹ ಯದ್ವಚಃ. ಪರಮಾತ್ಮ ಒಂದು ಮಾತನ್ನಾಡಿದ್ದ. ಏನದು? ನ ಅಯಾಂಚಯಾಹಂ, ನಾನು ಅಹಂ ಪ್ರತಿಹನ್ಮಿ ತಂ ಬಲಿಂ ಶುಭಾನನ ಇತಿ ಏವ ತತಃ ಅಭ್ಯಯಾಚತ. ಪ್ರಹ್ಲಾದ ವರ ಕೇಳಿದ್ದಂತೆ ದೇವರಲ್ಲಿ ಹೋಗಿಬಿಟ್ಟು. ಏನಂತ? ಪಿತಾಮಹೇನ ಅಸ್ಯ, ಅಸ್ಯ ಪಿತಾಮಹೇನ, ಅಸ್ಯ ಬಲಿಚಕ್ರವರ್ತಿಯ ಪಿತಾಮಹ. ತಂದೆ ಯಾರು ಇವನಿಗೆ? ವಿರೋಚನ. ಅವರಪ್ಪ ಪ್ರಹ್ಲಾದ. ಪಿತಾಮಹ ಅದಾಯ್ತು. ಈಗ ಪಿತಾಮಹೇನ ಅಸ್ಯ ಪುರ, ಬಹಳ ಹಿಂದೆನೆ ಒಂದು ಕೇಳಿಕೊಳ್ಪಟ್ಟಿದ್ದ, ಅಯಾಚತ ಕೇಳ್ಕೊಳ್ಪಟ್ಟಿದ್ದ. ಏನಂತ? ಬಲೇ ಕೃತೆ, ನನ್ನ ಮಗ ಬಲಿ ಇದ್ದಾರೆ. ತನ್ನ ಮಗನ ಬಗ್ಗೆ ಕೇಳಲಿಲ್ಲ, ಮೊಮ್ಮಗನ ಬಗ್ಗೆ ಕೇಳ್ತಾನೆ. ಮಗ ಯಾರವನು? ಹೊಸರನೇ, ಅವನು ಪೂರ್ತಿ ಹೊಸರನೇ. ಅವನು ಉದ್ಧಾರ ಮಾಡಲಿಕ್ಕೆ ಕೇಳೋದಿಲ್ಲ. ಸೊ ಪ್ರಹ್ಲಾದ ಕೂಡ ಏನು ಮಾಡ್ತಾನೆ, ರೆಕಮೆಂಡ್ ಮಾಡ್ಬೇಕಾದ್ರೆ ಯಾರಿಗೆ ಮಾಡ್ಬೇಕು? ಯಾವಾಗಲೂ ಎಲಿಜಿಬಿಲಿಟಿ ಇರಬೇಕು ಅವ್ರಿಗೆ. ಅವ್ನು ಫೇಲ್ ಆದವ್ರು ಸೀಟ್ ಕೊಡಿ ಅಂತ ಹೇಳಿದರೆ ಅವ್ನು ಬುದ್ಧಿ ಇಲ್ಲ ಅಂತ ಬಯಸ್ಕೊತಾನೆ. ಅದರಿಂದಾಗಿಯೇ ಪರಮಾತ್ಮ ಏನು ಮಾಡಿದ್ದಾನೆ, ಆ ಸಮಯದಲ್ಲಿ ಒಳ್ಳೆ ಬಲಿಚಕ್ರವರ್ತಿ ತನ್ನ ಮೊಮ್ಮಗ ಅವನು ತಪ್ಪು ಮಾಡ್ತಾನೆ, ದಯವಿಟ್ಟು ಅವನ್ನ ಕ್ಷಮಿಸಬೇಕು, ಅವನಿಗೆ ಅವಮಾನವಾಗದಂತೆ ಏನು ಮಾಡಬೇಕು? ಉದ್ಧಾರ ಮಾಡಬೇಕು. ಗೊತ್ತಾಯ್ತಾ? ಅವನಿಗೆ ಅವಮಾನ ಮಾಡಬಾರ್ದು, ಉದ್ಧಾರ ಮಾಡಬೇಕು. ತಪ್ಪಂತೂ ಮಾಡ್ತಾನೆ, ತಪ್ಪು ಮಾಡಿದಾಗ ತಿದ್ದಬೇಕು. ತಿದ್ದಬೇಕು, ಹೇಗೆ ತಿದ್ದಬೇಕು ಅಂತ ಕೇಳಿದ್ರೆ ನೋಡೋರಿಗೆ ಏನು ಅನಿಸ್ಬೇಕದು? ಇವನೇ ಕೇಳಿಕೊಂಡ, ತಾನು ಕಡಿಮೆ ಮಾಡಿಕೊಂಡಾಗ ಲೆಕ್ಕ. ಆ ರೀತಿ ಮಾಡಿಕೊಂಡಾಗ ಕೇಳಿದ. ಪ್ರಹ್ಲಾದ ಏನು ಮಾಡಿದಾಗ, ನನ್ನ ಮರ್ಯಾದೆ ಪ್ರಶ್ನೆ ಆಗಲ್ಲ, ಮಾಡೋದಿಲ್ಲ. ಕೇಳಿಕೊಂಡು ಹೋಗೋದೇನು ಥರ ಏನದು? ರೈಟ್ ಇದ್ದವನು ಕೇಳಿಕೊಂಡು ತನ್ನ ಸೀಟೆ ದಯವಿಟ್ಟು ಬಿಡಪ್ಪ ಅಂತ ಕೇಳಿ ಏನಾಗುತ್ತೆ ಅಲ್ಲಿಗೆ? ದಯವಿಟ್ಟು ಬಿಡೋ ಅಂತಾರೆ ಸಾಮಾನ್ಯ. ಫಸ್ಟ್ ಎದ್ದೋದು, ನಂದು ಎದ್ದೋಗು ಅಂತ ಹೇಳ್ತಾನೆ. ಆದರೆ ದೇವರು ಕೇಳಿದ್ದೇನೀಗ ಕೇಳ್ಕೋಬೇಕು ನೀನು. ಪರಮಾತ್ಮ ಏನಂತ ಆಯಿತು ನಿನಗೋಸ್ಕರ ಕೇಳ್ತೇನೆ. ಅದು ಭಕ್ತವತ್ಸಲ ಅಂತ ದೇವರಿಗೆ ಹೆಸರು. ನಾನು ನಿನ್ನ ಮೈ ಒಳ್ಳೇದಕ್ಕೋಸ್ಕರ ನಾನೇ ಹೆದರಿ ಕೆಡಿಸ್ಕೊಳ್ಳಿ ಅಂತ ಹೇಳ್ಬೋದಾಗಿತ್ತಲ್ಲ. ಯಾಚನೆ ಮಾಡೋದ ಅಂತ ಅಪಕೀರ್ತಿ ಆಗಿ ತೊಗೋಬೇಕು ಅಂದರೆ ದೇವ್ರು ಕೇರ್ ಮಾಡೋದಿಲ್ಲ ಅಂತ. ಬಲೇ ಕೃತೆ ಕೇಶವ. ಯಾರತ? ಕೇಶವ ಬ್ರಹ್ಮರುದ್ರ ಪ್ರವರ್ತಕ.
ಯಾರು ಸಣ್ಣ ಪುಟ್ಟವರೇ ನಾ ಪ್ರಶ್ನೆ ಒಪ್ಪೋದಿಲ್ಲ, ನಮ್ಮ ಸ್ಟೇಟಸ್ ಇದಾಗುತ್ತೆ ಅಂತ ಹೇಳ್ತಾರೆ, ಪ್ರೆಸ್ಟೀಜ್ ಇಶ್ಯೂ ಮಾಡ್ಕೋತಾರೆ. ದೇವರು ಕೇಶವ, ಕಾ ಈಶಾ ವ. ಕಾ ಅಂದರೆ ಬ್ರಹ್ಮದೇವರು, ಈಶಾ ಅಂದರೆ ರುದ್ರದೇವರು. ಹಿರಣ್ಯಗರ್ಭ ಕಹ ಪ್ರೋಕ್ತಃ, ಈಶಃ ಶಂಕರ ಏವಚ. ಕಹ ಅಂದರೆ ಬ್ರಹ್ಮದೇವರು, ಈಶಾ ಅಂದರೆ ರುದ್ರದೇವರು. ವ ಅಂದ್ರೇನು? ವರ್ತಯತಿ ತೌ ಸೃಷ್ಟ್ಯಾದಿನಾಯತಃ ತ್ವಂ ಕೇಶವೋ ಭವ. ಅವರನ್ನು ಸೃಷ್ಟ್ಯಾದಿಗಳನ್ನು ಮಾಡಿ ನೇಮನ ಮಾಡೋದ್ರಿಂದ ದೇವರು ಏನಂತ ಹೆಸರು? ಕೇಶವ. ಶುರುವಾಗದೆ ಆಚಮನ ಅದರಿಂದ. ಬ್ರಹ್ಮರುದ್ರ ಪ್ರವರ್ತಕಾಯ ನಮಃ ಅಂತ ಅದಕ್ಕೆ ಅರ್ಥ. ಸರ್ವೋತ್ತಮಾಯ ನಮಃ ಅಂತ ಆಯ್ತು. ಅದಕ್ಕೆ ಈ ರೀತಿ ಕೇಳ್ಕೊಂಡಾಕೆ ಪರಮಾತ್ಮ ಹೇಳಿದ, ಆಯ್ತಾಯ್ತು ಮಾತು ಕೊಟ್ಟ. ಯದ್ವಚಃ ನಿಗ್ರಹ ಮಾಡಬೇಕು, ಅವಮಾನವಾಗಬಾರ್ದು ಕೇಳಿದ. ಪರಮಾತ್ಮ ಹೇಳಿದ, ಆಯಿತು ನಾ ಅಯಾಂಚಯ, ನಾನು ಯಾಂಚ ಅಂದರೆ ಬೇಡೋದು, ಯಾಂಚನ ಬೇಡೋದು, ನಾನು ಬೇಡಿ ಮಾಡ್ತೇನೆ. ಅಯಾಂಚಯ ಬೇಡದೆ ಅವನನ್ನು ನಾನು ಸೋಲಿಸೋದಿಲ್ಲ, ಅಂದರೆ ಬೇಡಿಯೇ ಸೋಲಿಸ್ತೇನೆ ಅಂತ ಅರ್ಥ. ಬೇಡದೆ ಸೋಲಿಸೋದಿಲ್ಲ ಅಂದ್ರೇನು? ಬೇಡಿಯೇ ಸೋಲಿಸ್ತೇನೆ. ಬೇಡೋದು ಕಡಿಮೆ. ಯಾಚಕರು ಅಂದರೆ ಕೈ ಕೆಳಗೆ ಅಂತ ಪದ್ಧತಿ ಇದೆ, ತಲೆ ಕೆಳಗೊಂಡು ಮಾಡಬೇಕಾಗುತ್ತೆ, ಬಗ್ಗೆ ಕೇಳಬೇಕಲ್ಲ, ಹಾಗಾಗತ್ತೆ. ಆದರೆ ಮಾಡ್ತೇನೆ, ಯೋಚನೆ ಮಾಡಬೇಡ ಅಂತ ಹೇಳ್ತಾರೆ. ಪ್ರತಿಹನ್ಮಿ ತಂ ಬಲಿಂ ನಾ ಪ್ರತಿಹನ್ಮಿ. ಬಲಿಯನ್ನು ನಾನು ಈ ಬೇರೆ ರೀತಿಯಲ್ಲಿ ಬೇಡುವುದರ ಹೊರತು ಬೇರೊಂದು ಮಾರ್ಗದಿಂದ ನಾನು ಅವನನ್ನು ನಿಗ್ರಹ ಮಾಡೋದಿಲ್ಲ ಅಂತ ಮಾತು ಕೊಟ್ಟ. ಶುಭಾನನ, ಶುಭಾನನ ಪ್ರಹ್ಲಾದನ ಹೇಳಿದ ಮಾತಿದು. ಶುಭಾನನ, ಶುಭಂ ಆನನಂ ಯಶ್ಯ ಅಂದರೆ ಅರ್ಥ ಏನದಕ್ಕೆ? ಒಳ್ಳೆಯ ಮುಖದವರು, ಒಳ್ಳೆಯ ಮಾತು ಕೇಳಿದ್ದೀನಿ ನೀನು ಅಂತ ಅರ್ಥ. ಯಾಕೆ? ಅಯೋಗ್ಯನ ಬಗ್ಗೆ ಕೇಳಿದ್ರೆ ಅಂದರೆ ಸರಿಯಾಗಿ ಕೇಳಿದ್ದೀಪ್ಪ, ಯೋಗ್ಯ ಅವನು, ಯೋಗ್ಯ ಅರ್ಹತೆ ಎಲ್ಲ ಇದೆ, ಆದರೆ ತಪ್ಪು ಮಾಡ್ತಾನೆ, ನೀನು ಅಂಥವನ ಬಗ್ಗೆ ಕೇಳಿದ ಮಾತು ಸರಿಯಾಗಿದೆ, ನಾನು ಉದ್ಧಾರ ಮಾಡ್ತೇನೆ ಅಂತ ಮಾತು ಪರಮಾತ್ಮ ಕೊಟ್ಟ. ಇದರಿಂದ ಏನಾಗ್ತಿತ್ತು? ಭಕ್ತವತ್ಸಲ ಅಂಥೇಳಿ ವ್ಯಾಮೋಹದಿಂದ ಮಾಡಿದ್ದು. ಧೃತರಾಷ್ಟ್ರ ಮಾಡಿದ್ದಲ್ಲ, ನೀನು ನನ್ನ ಭಕ್ತ, ನಿನ್ನ ಪ್ರೀತಿ ಇದೆ, ನಿನ್ನ ಮೊಮ್ಮಗನ ಪ್ರೀತಿ, ಇಬ್ಬರು ಅಡ್ಜಸ್ಟ್ ಮಾಡ್ಕೊಬೇಡ, ಆ ರೀತಿ ಮಾಡಲಿಲ್ಲ. ಶುಭಾನನ, ನೀನು ಕೇಳಿದ ಸರಿಯಾಗಿದೆ, ನಾನು ಉದ್ಧಾರ ಮಾಡ್ತೇನೆ ಅಂತ ಹೇಳಿದ. ತತಃ ಇದೆಲ್ಲ ಬ್ಯಾಕ್ಗ್ರೌಂಡ್. ಇದು ಸಾಮಾನ್ಯ ಭಾಗವತ, ಸುಮ್ಮನೆ ಭಾಗವತ ಓದ್ದಾಗ ಗೊತ್ತಾಗೋದಿಲ್ಲ. ಬ್ಯಾಕ್ಗ್ರೌಂಡ್ ಆಚಾರ ಹೇಳ್ತಾರೆ. ಇತ್ತೇವ ತಥೋ ಅಭ್ಯಯಾಚತ, ಇತಿಯೇವ ಈ ರೀತಿಯೇ ಮಾಡಿಕೊಟ್ಟಿದ್ದರಿಂದ, ತತಃ ಆ ಕಾರಣದಿಂದ ಅಭ್ಯಯಾಚತ, ಅಯಾಚತ ಅಭ್ಯಯಾಚತ, ಬಹಳವಾಗಿ ಕೇಳ್ಕೊಂಡ. ಹೋಗೇನಪ್ಪ ಕೊಟ್ಬಿಡ ನನಗೆ, ಪದಾನಿ ತ್ರೀಣಿ ದೈತ್ಯೇಂದ್ರ ಸಂಹಿತಾನಿ ಪದಾಮಮ, ಹೀಗೆಲ್ಲ ಕೇಳ್ಕೊಂಡ. ಮತ್ತೇನು ಮಾಡಿದಾತ? ಇದೆಲ್ಲ ಕೇಳ್ತಾರೆ, ಜಾಸ್ತಿ ಕೇಳು, ಬೇಕಾದಷ್ಟು ಕೇಳು ಹೇಳಿದ್ರೆ, ಇಲ್ಲ ಇಷ್ಟು ಸಾಕು ನನಗೆ ಅಂತೇಳಿ, ಇಷ್ಟೇ ಸಾಕು. ಈ ರೀತಿ ನಾನು ಕೇಳಿದ್ದೇನೆ, ಮತ್ತೇನು ಮಾಡ್ದ ಅದನ್ನು? ಅದಕ್ಕೆ ಗಂಟು ಬಿದ್ದ. ಹಾಗಿದ್ರೆ ಸ್ವಲ್ಪ ಜಾಸ್ತಿ ಕೇಳ್ತೇನೆ ಅಂತ ಹೇಳಲಿಲ್ಲ. ಈ ರೀತಿ ಮಾಡಿ ಯಾಚನೆಯನ್ನು ಮಾಡದ. ಬಭೂವಿರೇ, ಎಷ್ಟೊತ್ತ ಚಿಕ್ಕದು ಕೇಳಿ ಅದಕ್ಕೆ ಬೈದು ನಕ್ಕು ಬಿಡ್ತಾನೆ ಬಲಿ ಚಕ್ರವರ್ತಿ. ಏನಿದೆ ಹೀಗೆಲ್ಲ ಕೇಳ್ತಾರೆ, ನನ್ನ ಹತ್ರ ಹೀಗೆ ಕೇಳ್ತಾರ, ಹೋಗು ನನ್ನ ಮೇಲೆ, ನನ್ನ ಹತ್ರ ಕೇಳಿದ ಮೇಲೆ ಜನ್ಮದಲ್ಲಿ ಬೇರೆ ಯಾರ ಹತ್ರ ಕೇಳಬಾರ್ದು, ಆ ರೀತಿ ನಾನು ಕೊಡ್ತೇನೆ ಅಂತ ಹೇಳಿದ್ದ. ಆದರೆ ಪರಮಾತ್ಮ ಏನಾಡ್ದು? ಅದಕ್ಕೆ ಅಭ್ಯಯಾಚ, ಸಾಕು ಅಂತ ನಾಟಕ ಮಾಡಿ ಅವನನ್ನು ನಿಗ್ರಹ ಮಾಡಿದ. ಅದು ನಡೆದಿದ್ದು. ಇದ್ರ ಬ್ಯಾಕ್ಗ್ರೌಂಡ್ ಎರಡಾಯ್ತಲ್ಲಿ. ಅದಕ್ಕೆ ನಿರ್ಣಯ ಅಂದರೆ ಇದು. ನಿರ್ಣಯ ಅಂದ್ರೇನು? ದೇವ್ರ ಬಗ್ಗೆ ಒಂದು ಸಂಶಯ ಬಂತು, ಸಂಶಯ ಪರಿಹಾರ ಮಾಡೋದಕ್ಕೆ ಏನಂತಾರೆ? ಅದಕ್ಕೆ ಯಾವುದರ ನಿರ್ಣಯ? ತತ್ವ ನಿರ್ಣಯ. ತತ್ವದ ನಿರ್ಣಯ ಆಗಬೇಕು. ಯಾವುದೋ ಅತತ್ವ ನಿರ್ಣಯ ಆದರೆ ದೇವರಿಲ್ಲ ಅಂತ ಪ್ರೂವ್ ಮಾಡಿದ್ದು, ಸಭೆ ನಡೀತು, ದೇವರಿಲ್ಲ ಅಂತ ಅನೌನ್ಸ್ ಮಾಡಿಬಿಟ್ರೆ ಏನರ್ಥ ಅಲ್ಲಿಗೀಗ? ದೊಡ್ಡ ಅನ್ಯಾಯ ಅದು. ಅಂಥ ನಿರ್ಣಯ ಹಾಕ್ಕೊಡೋದು ಯಾವಾಗಲೂ ಕೂಡ. ತತ್ವ ನಿರ್ಣಯ. ತತ್ವ ಅಂದ್ರೇನು? ವಸ್ತುಸ್ಥಿತಿ, ಫ್ಯಾಕ್ಟ್ ಅಂತ. ವಸ್ತುಸ್ಥಿತಿ ನಿರ್ಣಯ ಮಾಡಬೇಕೇ ಹೊರತು ವಿರುದ್ಧ ನಿರ್ಣಯ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿರ್ಣಯ ಅಂತ ಕರೆಯೋದಿಲ್ಲ, ಅದು ತಪ್ಪದು. ಅದು ಅದೇನಾಗತ್ತಾಗ ವಿಪರ್ಯಯ, ಅದು ಹಸರೂರು ಮಾಡೋದೇ ಹೊರತು ದೇವತೆಗಳು ಮಾಡೋದಲ್ಲ. ಬಭೂವೀರ್, ಇದೆಲ್ಲ ಮಾಡಲಿಕ್ಕೆ ಬೇರೆಯವರು ಬರೋದಿಲ್ಲ ಅಂತಾನೆ ಆಚಾರ ಅವತಾರ ಮಾಡಿದ್ದು. ಸರ್ವಜ್ಞ ಮನ್ಯ ಮನವೇಕ್ಷ ಸಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಪಭಾಷೆ. ಬೇರೆ ಯಾರಿಗೂ ಇದೆಲ್ಲ ಹೇಳೋಕೆ ಏನಾಗಬೇಕು? ಅವರಿಗೀಗ ಸರ್ವಜ್ಞರಾಗಿರ್ಬೇಕು. ಇದು ಉತ್ತರ ಬೇರೆ ಕಡೆ ಎಲ್ಲೋ ಇದೆ, ಅದು ಗೊತ್ತಿರಬೇಕು. ಅದಕ್ಕೆ ಸರ್ವಜ್ಞ. ಇವತ್ತೆಲ್ಲ ನ್ಯಾಯಾಧೀಶರಾದರೆ ಏನು ಗೊತ್ತಿರಬೇಕೆಲ್ಲ, ಎಲ್ಲ ಇದು ಗೊತ್ತಿರಬೇಕು. ತಪ್ಪು, ಅದಕ್ಕೆ ಅಪರಾಧ ಏನು, ಯಾವ ರೀತಿಯಲ್ಲಿ ಕೊಡಬೇಕು, ಎಷ್ಟು ಕೊಡಬೇಕು, ಯಾವುದಕ್ಕೂ ಎಷ್ಟು ಅಪರಾಧ ಕೊಟ್ಟು ಶಿಕ್ಷೆ ಕೊಡೋಕ್ಕೆ ಬರೋದಿಲ್ಲ, LDT ಅಂತ ಪ್ರೂವ್ ಮಾಡಬೇಕಂತ ಕೋರ್ಟ್ ಮಾಡಿ. ಅದು ಎಲ್ಲವನ್ನೂ ಗೊತ್ತಿಳಿದಂಥ ಆಚಾರ್ಯರಾದ್ದರಿಂದ ಅವರನ್ನು ಪರಮಾರ್ಥ ಕಳಿಸಿದ್ದ, ಮಾಡಿ ತೋರಿಸಿದ್ರು. ಆ ವಿಷಯ ಮುಗೀತೀಗ. ನೆಕ್ಸ್ಟ್, ಬಭೂವಿರೇ ಚಂದ್ರಲಲಾಮತೋ ವರಾತ್ ಪುರಾಹ್ಯಜೇಯ ಅಸುರಾಧರಾತಲೇ ತೈರರ್ದಿತಾ ವಾಸವನಾಯಕಾಸುರಾ ಪುರೋನಿಧಾಯ ಅಬ್ಜಜಮಸ್ತು ಬನ್ಹರಿಂ. ಮತ್ತೊಂದು ಪ್ರಸಂಗ ಬಂತು. ಬಹೂವಿರೇ ಚಂದ್ರಲಲಾಮತಃ ವರಾತ್ ಪುರಾ ಹಿ ಅಜೇಯಾ ಅಸುರಾ ಧರಾತಲೆ ತೈಃ ಅರ್ದಿತಾ ವಾಸವನಾಯಕಾ ಸುರಾ
ಪುರಃ ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ. ಚಂದ್ರಲಲಾಮತಃ ವರಾತ್. ಚಂದ್ರಲಲಾಮ ಚಂದ್ರಶೇಖರ ಯಾರೋ ರುದ್ರದೇವರು. ಅವರ ವರಾತ್ ವರದಿಂದಾಗಿ ಬಭೂವಿರೇ ಬಭೂವಿರೇ ಹುಟ್ಟಿ ಬಂದರು. ಯಾರು? ಅಸುರಾಹ ಅಸುರರು. ಎಲ್ಲಿ? ಧರಾತಲೆ ಭೂತಲೆ ಭೂಮಿಯಲ್ಲಿ ಅಸುರರು ಗುಂಪು ಹುಟ್ಟಿ ಬಂತು. ಅದು ಸಾಮಾನ್ಯರಲ್ಲ. ಎಂಥವ್ರವರು? ರುದ್ರದೇವರ ವರ ಇದ್ದವರು. ಏನು ವರ ಇತ್ತು ಅವರಿಗೆ? ಅಜೇಯಾಹ, ನಿಮಗೆ ಸೋಲಿಲ್ಲ ಅಂತ ವರ ತಗೊಂಡಿದ್ದು. ಅಜೇಯಾಹ ಅಂಥೇಳಿ. ಯಾವುದರಿಂದ ಅಜೇಯಾಹ? ವರಾತ್ ಅಜೇಯ. ಯಾರು ವರ? ಚಂದ್ರಲಲಾಮತಃ. ಅವರೆಲ್ಲ ತೊಗೊಂಡವ್ರು ಯಾರು? ಅಸುರಾಹ. ಎಲ್ಲಿ ಹುಟ್ಟಿದರು? ಧರಾತಲೆ ಭೂಮಿ ಮೇಲೆ ಹುಟ್ಟಿದರು. ತೈರರ್ಧಿತ ಎಲ್ಲ ಭೂಮಿಯಲ್ಲೇ ಬರ್ತಾರೆ. ಸ್ವಾರಸ್ಯ ಅಂದರೆ ಸಾಧನೆ ಎಲ್ಲಿ ಆಗಬೇಕು? ಎಲ್ಲರದ್ದು ಕೂಡ ಇಲ್ಲೇ ಭೂಮಿಯಲ್ಲೇ ಆಗಬೇಕು. ಆದ್ದರಿಂದ ಇಂಥ ಒಳ್ಳೆ ಅದಕ್ಕೆ ಹೇಳಿದ್ದು ಇದು ಸಾಧನ ಭೂಮಿ. ಏನೇ ಮಾಡಬೇಕಾದ್ರೂ ಕೂಡ ಏನು ಓದಿದ್ದು ಕೇಳಿದರು. ಏನು ಓದಿಲ್ಲ ಅಂದರು. ಓದು ಅಂದರು. ಇಲ್ಲೇ ಹೇಳ್ಕೊಡಿದ್ರು. ಇಲ್ಲಿ ಹೇಳ್ಕೊಡೋದಿಲ್ಲ. ಸ್ಕೂಲು ಕಾಲೇಜಿಗೆ ಹೋಗೋದು ಕಳಿಸ್ತಾರೆ. ಅಲ್ಲೇ ಪಾಠ ಮಾಡ್ತಕ್ಕೋ. ಇಲ್ಲಿ ಕಳಿಸ್ತಾರದಲ್ಲ ಅಲ್ಲಿ. ಇಲ್ಲಿ ಇವತ್ತು ಸಾಧನೆ ಎಲ್ಲಿ ಮಾಡಬೇಕು? ಸಾಧನೆನ ಭೂಲೋಕದಲ್ಲೇ ಮಾಡಬೇಕು. ಅದಕ್ಕೆ ಕರ್ಮಭೂಮಿ ಭಾರತ ನಾಮಖಂಡೇ. ಅದು ಕರ್ಮಭೂಮಿ ಅಂತ ದೊಡ್ಡ ಹೆಸರಿದೆ. ಎಲ್ಲ ಇಲ್ಲಿ ಬಂದರು. ಅದು ದೈತ್ಯರು ಸಾಧನೆ ಮಾಡಬೇಕಾದ್ರೂ ಇಲ್ಲಿಗೆ ಬರಬೇಕು. ದೇವತೆಗಳು ಸಾಧನೆ ಮಾಡಬೇಕಾದ್ರೂ ಕೂಡ ಇಲ್ಲಿಗೆ ಬರಬೇಕು. ಅದಕ್ಕೆ ಇದನ್ನು ಸಾಧನ ಭೂಮಿ ಅಂತ ಕರೆದರು. ಇದನ್ನು ಏನು ಮಿಸ್ಯೂಸ್ ಮಾಡ್ಕೊಳಾಗಿಲ್ಲ. ಏನು ಮಾಡ್ಬೇಕು ನಾವು? ಇದನ್ನೀಗ ಸಾರ್ಥಕ ಮಾಡ್ಕೋಬೇಕು. ಸಾಧನ ಮಾಡದೆ ಹೋದರೆ ಮಾಡಿದ್ದೆ ದುರುಪಯೋಗ ಮಾಡ್ಕೊಂಡಾಗಾಯ್ತು. ಫೈನೆಸ್ಟ್ ಆಪರ್ಚುನಿಟಿನ ಏನು ಮಾಡಿದಾಗಾಯ್ತು ಅಲ್ಲಿಗೆ ಆಗ್ತಿರೋದು. ಹಾಗೆ 100ಕ್ಕೆ 99 ಎಷ್ಟು 9 ಬೇಕಾದ್ರೂ ಹಾಕ್ಬೋದು. 100 ಅಲ್ಲ, ಅಷ್ಟೇ. ಅಷ್ಟು ಜನ ಮಾಡ್ಕೊತ ಏನು ಮಾಡ್ತಿರೋದೆಲ್ಲ ಕೂಡ ವ್ಯರ್ಥ ಮಾಡ್ಕೊತಿದ್ದಾರೆ. ಅಷ್ಟೇ ಅಲ್ಲ, ದುರುಪಯೋಗ ಬೇರೆ ಮಾಡ್ಕೋತಾರೆ. ಏನೂ ಸಾಧನೆ ಮಾಡಲಿಲ್ಲ, ವೇಸ್ಟ್. ಅದು ಕೆಟ್ಟ ಸಾಧನೆ ಮಾಡಿಬಿಟ್ರೆ ಮಿಸ್ಯೂಸ್ ಮಾಡ್ಕೊಂಡಾಗಾಯ್ತು. ಅದನ್ನ ಅರ್ಥ ಮಾಡಿಕೊಂಡ್ರೆ ಜನ ಹಿಂದಿನ ಕಾಲದ ಜನ ಯಾತಕ್ಕೆ ದಾರಿ ತಪ್ತಿದ್ದಿಲ್ಲ ಅಂದರೆ ಯಾವ ಪಾಠ ಪ್ರವಚನ ಆಗ್ತಾ ಇದ್ದಿದ್ದರಿಂದ ಗುರಿ ಸ್ಪಷ್ಟ ಗೊತ್ತಾಗ್ತಿತ್ತು ಅವ್ರಿಗೆ. ಇಲ್ಲದೆ ಹೋದ್ರೆ ಏನಾಗುತ್ತೆ? ಈಗ ಕ್ಲಾಸಸ್ ಏನಾದರೂ ಸಿಲೆಬಸ್ಸೇ ಗೊತ್ತಿಲ್ಲ, ಹಾಗಾಗಿಬಿಟ್ಟಿದೆ. ಸಿಲೆಬಸ್ ಗೊತ್ತಿದ್ದು ಪಾಠ ನಡೆದ್ರೆ ಹುಡುಗ ಓದ್ತಾನೆ. ಇವತ್ತು ಆ ಜವಾಬ್ದಾರಿ ಅದೇ ಜ್ಞಾನ ಕಾರ್ಯ ಅಂದರೆ ಅದೇನು. ಇವತ್ತು ಎಲ್ಲ ಫಸ್ಟ್ ಕ್ಲಾಸ್ ಆಗಿದೆ ದೇಶದಲ್ಲಿ. ಎಲ್ಲ ಎಜುಕೇಷನ್ ಕ್ಲೋಸ್ ಅಂದ್ಬಿಟ್ರೆ ಏನಾಗುತ್ತೆ? ಅಲ್ಲಿಗೆ ಕತೆ ಮುಗಿದು ದೇಶ ಹಾಳಾಗಿ ಹೋಗ್ತದೆ ಅಂತ. ದೇಶದ ಸಂಪನ್ಮೂಲ ನಿಜವಾಗ್ಲೂ ಯಾವುದು ಸಂಪನ್ಮೂಲ ಅಂದರೆ ಎಜುಕೇಷನ್. ಇವತ್ತು ಅಷ್ಟೇ. ನಮ್ಮಲ್ಲಿ ಹಾಗೆ ಎಜುಕೇಷನ್ ಲೀಸ್ಟ್ ಪ್ರಿಫರೆನ್ಸು ಸರ್ಕಾರ ಕೂಡ ಮಾಡ್ತಿರೋದೇನೋ. ಬಾಯಲ್ಲಿ ಮಾತ್ರ ಸಾಕ್ಷರರು ಅಂತಾರೆ ಹೊರತು ಒಳಗೆಲ್ಲ ಎಷ್ಟೋ ಪೋಸ್ಟ್ ಖಾಲಿ, ಸಾವಿರಾರು ಪೋಸ್ಟ್ ಖಾಲಿ ಇರುತ್ತೆ. ಏನು ಓದ್ತಾರೆ? ಮತ್ತು ಮೇಷ್ಟ್ರ ಇಲ್ಲ ಓದೋಕ್ಕಾಗತ್ತೆ. ದಿನ ಬೆಳಗಾನೆ ಬರುತ್ತೆ. ಅದು ಮಾಡೋದೇ ಇಲ್ಲ. ಎಷ್ಟೋ ವರ್ಷದಿಂದ ಅಪಾಯಿಂಟ್ಮೆಂಟ್ಗಳೇ ಆಗಿಲ್ಲ. ಎಷ್ಟೋ ವರ್ಷಗಳಿಂದ ಯಾವಾಗ ಎಜುಕೇಷನ್ ಪೀರಿಯಡ್ ಹೇಗಿರ್ಬೋದು. ಪೀರಿಯಡ್ ಇಲ್ಲ ಅಂತ ತಕ್ಷಣ ಏನು ಮಾಡ್ಬೇಕಾದ್ರೆ ಇಲ್ಲ ಕಾಳಿ ಬೆಳೆ ಮೇಷ್ಟ್ರಾಗಿ ಅಡ್ಜಸ್ಟ್ ಮಾಡಬೇಕಾದ್ರೆ ಕೆಟ್ಟೋಗ್ಬಿಡುತ್ತೆ. ದೊಡ್ಡ ಗಲಾಟೆ ಶುರುವಾಗ್ಬಿಡುತ್ತೆ. ಒಂದು ಪೀರಿಯಡ್ಗೆ ಗ್ಯಾಪ್ ಇರಬಾರ್ದು ಅಂತ. ಹೊತ್ತಲ್ಲಿ ವರ್ಷಗಟ್ಟಲೆ ಗ್ಯಾಪ್ ಕೊಡ್ತಾರೆ. ಆ ರೀತಿ ಆಗಬಾರ್ದು. ಇದೆಲ್ಲ ನಿತ್ಯ ನಡೀತಾ ಇದ್ದರೆ ಉಪಯೋಗ ಆಗುತ್ತೆ ಅಂತ ಅರ್ಥ. ಅವ್ರು ಬಂದು ಸುಮ್ಮನೆ ಮಾಡಲಿಲ್ಲ. ಏನು ಅಜಯ ಇರೋದಪ್ಪ, ಹೋಗಲಿ ಅಜಯ ಇರಾದರು, ಸುಮ್ಮನೆ ಹುಟ್ಟಿ ಬಂದ್ರಲ್ಲ. ತೈರರ್ಧಿತಾಹ ಪೀಡಿಸೋಕೆ ಶುರು ಮಾಡಿದರು. ಅವ್ರು ವರ ತೊಗೊಂಡಿದ್ದು ಒಳ್ಳೆ ಪರ್ಪಸ್ಗೆಲ್ಲ. ಯಾತಕ್ಕೆ ತೊಗೊಂಡ್ರು? ಧ್ರುವ ವರ ತೊಗೊಂಡ. ಧ್ರುವ ಎಂಥ ವರ ಅವೆಲ್ಲ ಕೂಡ ಇವತ್ತಿಗೂ 15 ವರ್ಷ ಲೋಕ ಕಲ್ಯಾಣ ಆಗ್ತಾಯಿದೆ. ಇವತ್ತಿಗೂ ಆಗ್ತಕ್ಕಂಥ ಒಂದು ಬಾವಿ ತೋರಿಸಿ ಎಷ್ಟರ ಉಪಯೋಗ ಆಗುತ್ತೆ ಅದಕ್ಕೆ. ಅಂಥ ವರ ತೊಗೊಂಡ್ರೆ ಆ ವರ ತೊಗೋಬೇಕು, ಬೇರೆ ತೊಗೊಳ್ಬಾರ್ದು. ದೇವತೆಗಳು ವರ ತೊಗೊಳ್ತಾರೆ, ದೈತ್ಯರು ತೊಗೊಳ್ತಾರೆ. ಈ ದೇವತೆಗಳ ವರ ಎಲ್ಲ ಲೋಕಕ್ಕೆ ಉಪಕಾರ ಆಗ್ತಕ್ಕಂಥ ವರ. ಇವ್ರ ವರಗಳೆಲ್ಲ ತೈರರ್ಧಿತಾಹ. ಸಣ್ಣ ಪುಟ್ಟ ಅಲ್ಲ, ಅರ್ಧಿತ ಪೀಡಿಸ್ಬಿಡ್ತಾರೆ ಅಂತ ಅರ್ಥ. ಜನಾರ್ದನ ತೈರರ್ಧಿತಾಹ. ಅರ್ಧನ ಪೀಡಿಸೋದು ಅಂತ ಅರ್ಥ. ಯಾರ್ಯಾರು? ವಾಸವನಾಯಕ. ಸಣ್ಣ ಪುಟ್ಟವ್ರನ್ನ ಅಟ್ಯಾಕ್ ಮಾಡ್ತಾ ಇಲ್ಲ. ಯಾರನ್ನು ಮಾಡ್ತಿರೋದವರು? ವಾಸವ ಅಂದರೆ ಯಾರು? ಇಂದ್ರದೇವರು. ಇಂದ್ರದೇವರೇ ನಾಯಕರು. ನಾಯಕರು ಅಂದರೆ ಪ್ರಧಾನರು. ಅಂದರೆ ಅವರೆಲ್ಲ ಇದಾದರು. ಮುಂದೆ ಯಾರು ಕೇಳಬೇಕೀಗ? ವಾಸವ ನಾಯಕ ಇಂದ್ರದೇವರು ಮುಂದೆ ಇಟ್ಕೊಂಡು ಎಲ್ಲ ಇವರೆಲ್ಲ ದೇವತೆಗಳೆಲ್ಲ ಹೊರಟು. ದೇವತೆಗಳೆಲ್ಲ ಇಂದ್ರದೇವರು ಮುಂದೆ ಇಟ್ಕೊಂಡು ಯಾವುದೋ ಒಂದು ಡಿಮ್ಯಾಂಡ್ ಕೇಳಬೇಕಾದ್ರೆ ಯಾರು ಒಬ್ಬೊಬ್ಬರವರೆಲ್ಲ ಕೇಳೋದಿಲ್ಲ. ಏನು ಮಾಡ್ತಾರೆ? ಸಮಿತಿ ಅಂತ ಮಾಡಿಕೊಂಡು ಎಲೆಕ್ಷನ್ ಮಾಡಿ ಅದು ಪ್ರೆಸಿಡೆಂಟ್ ಇದ್ದು ಅವ್ರ ಮೂಲಕ ಹೋಗ್ಬೇಕು. ಸೆಕ್ರೆಟರಿ ಅಂಥವ್ರು ಎಲ್ಲ ಉಳಿದವರೆಲ್ಲ ಹೋದ್ರೆ ಕೇಳೋದಿಲ್ಲ. ಇಂದ್ರದೇವರೇ ನಾಯಕರಿಗೆ. ದೇವರಾಜ ಅವರು. ದೇವರಾಜ ಆದರೆ ಅವ್ರು ಕೇಳಬೇಕು. ದೇವ ವಾಸವ ನಾಯಕ. ಇವತ್ತು ಸೆಂಟ್ರಲ್ ಗೌರ್ಮೆಂಟಿಂದ ಗ್ರಾಂಟ್ ಕೇಳಬೇಕಾದ್ರೆ ಚೀಫ್ ಮಿನಿಸ್ಟರ್ ಹೋಗ್ತಾರೆ. ಯಾರು ಕೊಡ್ತಾರಾ? ಕೊಟ್ಟ ಪ್ರಾಪರ್ ರೀಸನ್ ಕೊಟ್ಟರೆ ಸಿಗುತ್ತೆ ಹೊರತು ಕಂಡ್ಕೊಂಡವ್ರ ಗ್ರಾಂಟ್ ಕೇಳಿದ್ರೆ ಕೊಡೋದಿಲ್ಲ. ಅಲ್ಲಿಂದ ಸ್ಟೇಟಿಗೆ ಕೊಡೋ ಗ್ರಾಂಟ್ ಎಲ್ಲ ಇವರು ಕೇಳೇ ಬರಬೇಕಂತ. ಕಂಡವ್ರು ಕೇಳಿಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಇಂದ್ರದೇವರಿಂದನೇ ಕೆಲಸ ಆಗಬೇಕು. ಪುರೋ ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ. ಪುರೋ ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ. ಅವರು ಮುಂದಿಟ್ಕೊಂಡು ಹೋದರು.
ಅಬ್ಜಜಂ ಎಲ್ಲಿಗೆ ಹೋದರು? ಬ್ರಹ್ಮದೇವರ ಹತ್ರ ಹೋದರು. ಆಮೇಲೆ ಏನಾಯ್ತು ಈಗ? ವಾಸವ ನಾಯಕರು ದೇವತೆಗಳು, ಸುರಾಹ ವಾಸವ ನಾಯಕ. ಆದರೆ ಅವರು ಡೈರೆಕ್ಟಾಗಿ ಹೋಗಕ್ಕೆ ಬರೋದಿಲ್ಲ. ದೇವರ ಹತ್ರ ಹೋಗ್ಬೇಕಾದ್ರೆ ಇನ್ನೂ ದೊಡ್ಡವರಾಗಬೇಕು. ಯಾರು ಬೇಕೀಗ? ಅಬ್ಜಜಂ, ಅಬ್ಜಜ. ಅಬ್ಜ ಅಂದರೆ ಕಮಲ, ಅಬ್ಜಜ ಪದ್ಮೋದ್ಭವ. ಬ್ರಹ್ಮದೇವರು ಹುಟ್ಟಿದ ನಾಭಿ ಕಮಲದಿಂದ. ಅವರನ್ನು ಪುರಃ ನಿಧಾಯ ಮುಂದಿಟ್ಟುಕೊಂಡು, ಇವರ ದೇವತೆಗಳನ್ನ ಮುಂದಿಟ್ಟುಕೊಂಡಿದ್ದಾರನ್ನ ಇಂದ್ರದೇವರನ್ನು, ಅವರೆಲ್ಲ ಮುಂದಿಟ್ಕೊಂಡಿದ್ದಾರನ್ನ ಬ್ರಹ್ಮದೇವರನ್ನು. ಮುಂದೆ ಯಾರನ್ನ ಇಟ್ಕೋತಾರೆ? ಯಾವಾಗಲೂ ಕೂಡ ಇಬ್ಬರಿಗೂ ಬೇಕಾಗಿರ್ಬೇಕು. ಅವರು ಇವರಿಗೂ ಬೇಕು, ಅವರಿಗೂ ಬೇಕು. ಒಬ್ಬರು ಬೇಡ ಅಂದರೆ ಕೆಲಸ ಆಗೋದಿಲ್ಲ. ಅದಕ್ಕೆ ಇದೆಲ್ಲ ದೇವತೆಗಳು ಬ್ರಹ್ಮದೇವರು ಪೂಜ್ಯರು. ಪರಮಾತ್ಮ ಬ್ರಹ್ಮದೇವರು ಭಾರಿ ಪ್ರೀತಿ ಇಟ್ಕೊಂಡಿದ್ದಾರೆ. ಆದ್ದರಿಂದ ಅವ್ರನ್ನ ಬೇಕಾದವ್ರ ಮೂಲಕ ಹೋಗಬೇಕೇ ಹೊರತು ಬೇರೆಯವ್ರ ಮೂಲಕ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅಬ್ಜಜಂ ಪುರಃ ನಿಧಾಯ ಮುಂದಿಟ್ಕೊಂಡು ನೋಡಿ. ಮೊದಲನೇ ಶ್ಲೋಕದಲ್ಲಿ ಪುರ ಅಂತಿದೆ, ಇಲ್ಲಿ ಪುರಃ ಅಂತಿದೆ. ಪುರ ಅಂದ್ರೇನೋ ಹಿಂದೆ, ಪುರಃ ಅಂದ್ರೇನೋ ಮುಂದಿಟ್ಕೊಂಡು, ಪುರಶ್ಚರಣ ಅಂತ ಹೇಳ್ತೀವಲ್ಲ ಹಾಗೆ. ಪುರಃ ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ ಅಂದರೆ ಬ್ರಹ್ಮದೇವರ ಮುಂದಿಟ್ಕೊಂಡು ಸ್ತೋತ್ರ ಮಾಡಿದರು. ಇವತ್ತು ನಾವು ಕೂಡ ಏನು ಮಾಡಬೇಕು? ಭಾವಿ ಬ್ರಹ್ಮದೇವರು ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತ ಮಾಡಬೇಕೇ ಹೊರತು ಬೇರೆ ರೀತಿ ಮಾಡಿದ್ರೆ ಏನಾಗೋದಿಲ್ಲ, ಅದು ದೇವರು ಸ್ವೀಕಾರನೇ ಮಾಡೋದಿಲ್ಲ. ಅದಕ್ಕೋಸ್ಕರ ಅಬ್ಜಜಂ ಪುರ ಈ ಮಾತೆಲ್ಲ ಕಡೆ ನೋಡಬೇಕು. ಎಷ್ಟು ಸರ್ತಿ ದೇವತೆಗಳೆಲ್ಲ ದೇವರನ್ನು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಹೋಗ್ತಾರೆ, ಆಗ ಅವ್ರು ಪ್ರತಿ ಸರ್ತಿಯನ್ನು ಯಾರನ್ನ ಮುಂದಿಟ್ಕೋತಾರೆ? ಬ್ರಹ್ಮದೇವರನ್ನೇ. ಅದಕ್ಕೆ ಏನೇ ಕೆಲಸ ಮಾಡಿದರೂ ಕೂಡ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತ ಅಂತಲೇ ಮಾಡಬೇಕೇ ಹೊರತು ಬೇರೆ ರೀತಿ ಮಾಡಿದ್ರೆ ಏನಾಗೋದಿಲ್ಲ, ಅದು ಇನ್ವ್ಯಾಲಿಡ್, ಅಕ್ಸೆಪ್ಟೇ ಆಗೋದಿಲ್ಲ. ನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ. ಇವತ್ತು ವಾಯ್ತ್ಯಾರು ಬೇರೆ ಸಿಗಬೇಕು. ದ್ವಾದಶ ಸ್ತೋತ್ರಾದಿಗಳಲ್ಲಿ ಏನವು? ಅವ್ರು ಮಾಡಿದ ಸ್ತೋತ್ರನೇ. ಅವಾಗ ಏನಾಯ್ತು ಅಲ್ಲಿಗೆ? ದೇವರು ಅದನ್ನು ಕೇಳ್ತಾರೆ ತಕ್ಷಣ. ಅದನ್ನ ಅರ್ಥ ಮಾಡಿಕೊಂಡು ಯಾರು ಬೇಕೋ ಅವರಿಂದ ನಾವು ಅನುಗ್ರಹ ಪಡಿಬೇಕೇ ಹೊರತು ಬೇರೆಯವರಿಂದ ಅಲ್ಲ. ಒಂದೊಂದು ಶ್ಲೋಕ ಅದೆಷ್ಟು ಮೆಸೇಜ್ ಇಟ್ಟಿರ್ತಾರೆ ಆಚಾರ್ಯ. ಬಹುವಿರೇ ಚಂದ್ರನಾಮತೋ ವರಾತ್ ಪುರಾಹಿ ಅಜೇಯ ಅಸುರಾಧರಾತಲೆ. ಸೊ ರುದ್ರದೇವರು ವರ ಇದ್ದಿದ್ದರಿಂದ ಇಂದ್ರಾದೇವರಿಗೆ ಏನೋ ಮಾಡಲಿಕ್ಕಾಗಲಿಲ್ಲ ಅಂದರೆ ರುದ್ರದೇವರು ಇಂದ್ರದೇವರ ಮೇಲಿದ್ದಾರೆ ಅಂತ ಅರ್ಥ. ದೊಡ್ಡವರಿಂದ ವರ ತೊಗೊಂಡ್ಬಿಟ್ಟಿದ್ದಾರೆ, ಅದರಿಂದ ಏನು ಮಾಡಕ್ಕೆ ಬರೋದು. ಅದಕ್ಕೆ ಅವ್ರಿಗೆ ದೊಡ್ಡವ್ರು ಯಾರು? ಬ್ರಹ್ಮದೇವರು. ಅವ್ರ ಮುಂದೆ ಇಟ್ಕೊಂಡು ಅತಿ ದೊಡ್ಡವ್ರ ಹತ್ರ ಹೋದರು. 3 ಕೇಸರು, ತಮಗಿಂತ ದೊಡ್ಡವರು, ಅತಿ ದೊಡ್ಡವರು, ಸರ್ವೋತ್ತಮ ಆತನ ಹತ್ರ ಹೋದರು. ಈ ಏನದು ಪ್ರಾಪರ್ ಚಾನಲ್ನಂತೆ ಕೇಳಬೇಕಾದ್ರೆ ಸರಿಯಾದ ಮಾರ್ಗದಲ್ಲಿ ಹೋಗಬೇಕು. ಹೋದರು. ಧರಾತಲೆ ಧೈರ್ಯರ್ಧಿತ ವಾಸವನಾಯಕ ಸುರಾಹ ಪುರೋನಿಧಾಯ ಅಬ್ಜಜಂ ಅಸ್ತುವನ್ ಹರಿಂ. ಅವರ ಮುಂದೆ ಇಟ್ಟುಕೊಂಡು ದೇವರನ್ನು ಅಸ್ತುವನ್ ಸ್ತುತಿಸಿದರು. ಅಸ್ತುವನ್ ಸ್ತೋತ್ರವನ್ನು ಮಾಡಿದರು. ಏನಂತ? ಸ್ತೋತ್ರ ಪರ್ಪಸ್ ಇದು. ಯಾವುದೇ ಸ್ತೋತ್ರ ಯಾವುದಾದ್ರು ದುಃಖ ಹೇಳ್ಕೊಂಡು ಬರ್ತಾರೆ, ಈ ಸ್ತೋತ್ರ ಹೇಳು ಅಂತ ಹೇಳ್ತಾರೆ. ಅರ್ಥ ಏನದಕ್ಕೆ? ಇದರಿಂದ ಕೆಲಸ ಆಗುತ್ತೆ. ಈ ಸ್ತೋತ್ರ ಹೇಳೋ ಕೆಲಸ ಆಗುತ್ತೆ. ಅಸ್ತುವನ್ ಹರಿಂ. ಸ್ತೋತ್ರ ಯಾತಕ್ಕೆ ಮಾಡಬೇಕು ಅನ್ನೋದು ಉತ್ತರ ಇರುವ. ಗಾಯತ್ರಿ ಮಂತ್ರ ಕೂಡ ಏನದು? ಸ್ತೋತ್ರ. ನಿತ್ಯ ವೈದಿಕ ಸ್ತೋತ್ರ. ಎಲ್ಲ ಶಾಸ್ತ್ರಗಳು ದೇವ್ರ ಸ್ತೋತ್ರನೇ. ದೇವ್ರ ಸ್ತೋತ್ರ ಅಲ್ಲದೆ ಇರೋ ಪದಗಳೇ ಅನುಸಂಧಾನ ನಮಗೆ ಗೊತ್ತಿರಬೇಕಷ್ಟೆ. ಗೊತ್ತಿದ್ದರೆ ನಮಗೆ ಯಾವ್ದು ಬೇಕೋ ಅಂತ ಹೇಳ್ತಾರೆ. ಅಸ್ತುವನ್ ಹರಿಂ. ವಿರಿಂಚ ಸೃಷ್ಟೈರ್ನಿತರಾಮವಧ್ಯೌ ವರಾದ್ವಿಧಾತು ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮ ತ್ವಯಾ ಹತ ಬ್ರಹ್ಮಪುರಾತನೇನ. ವಿರಿಂಚ ಸೃಷ್ಟೈ ನಿತರಾಂ ಅವಧ್ಯೌ ವರಾತ್ ವಿಧಾತು ದಿತಿಜೌ ಹಿರಣ್ಯಕೌ ತಥಾ ಹಯಗ್ರೀವ ಉದಾರ ವಿಕ್ರಮ ತ್ವಯಾ ಹತಾಃ ಬ್ರಹ್ಮಪುರಾತನೇನ. ಇಂದಿನ ಕಥೆ ಎಲ್ಲ ಸ್ತೋತ್ರ ಮಾಡೋಕ್ಕಿಂತ ಮುಂಚೆ ಏನು ಮಾಡ್ತಾರೆ? ಇಷ್ಟ ನಿಮ್ಮ ಕೆಲಸ ಆಗಿದೆ, ಅನುಗ್ರಹ ಮಾಡಿದ್ದೀರಿ, ಮತ್ತೊಂದು ಸಮಸ್ಯೆ ಬಂದಿದೆ, ಈಗ ಅನುಗ್ರಹ ಮಾಡಿ ಹಿಂದೆ ರೆಫರ್ ಮಾಡ್ತಾರೆ. ಅದೇ ಕೃತಜ್ಞತೆ. ಅದು ಗೊತ್ತಾಯ್ತಾ? ಹಿಂದೆ ಮಾಡಿದ್ದನ್ನು ಕೃತಜ್ಞ ಹಿಂದೆ ಮಾಡಿದ್ದನ್ನು ಏನು ಮಾಡಬೇಕಾಗ ಜ್ಞಾಪಿಸ್ಕೊಂಡು ಅದು ಗೌರವವನ್ನು ತೋರಿಸಿದರೆ ಮುಂದಕ್ಕೆ ಎಲಿಜಿಬಿಲಿಟಿ ಸಿಗುತ್ತಾಗ, ಇಲ್ಲದವರೆ ಸಿಗೋದಿಲ್ಲ. ಅದು ಎಂದು ರೆಫರ್ ಮಾಡೋ ಉದ್ದೇಶನೇ ಅದು. ವಿರಿಂಚ ಸೃಷ್ಟೈ ನಿತರಾಮವಧ್ಯೌ ವರಾದ್ವಿಧಾತು ದಿತಿಜೌ ಹಿರಣ್ಯ. ಹಿಂದೆ ಇಂಥದ್ದೇ ಪ್ರಸಂಗ ಬಂದಿತ್ತು. ಯಾರಕ್ಕೆ ಪೀಡಿಸ್ತಾ ಇದ್ರು? ದಿತಿಜೌ ರಾಕ್ಷಸರು. ಯಾರವರು? ಹಿರಣ್ಯಕೌ. ಹಿರಣ್ಯಕಶಿಪು, ಹಿರಣ್ಯಾಕ್ಷ. ಹಿರಣ್ಯ ಇಬ್ಬರಿಗೂ ಕಾಮನ್. ಅವರಿಬ್ಬರು ಇದ್ದರು. ಅವ್ರೇನು ಮಾಡಿದರು? ದಿತಿಜೌ ವಿಧಾತು ವರಾತ್. ಇವರೆಲ್ಲ ರುದ್ರದೇವರ ವರ ಇದ್ದರು. ಅವ್ರಿಗೇನು ವರ ಇತ್ತು? ಬ್ರಹ್ಮದೇವರ ವರನೇ ಇತ್ತು. ವರಾದ್ ವಿಧಾತು ನಿತರಾಮವಧ್ಯವು. ಇವರಿಗೆ ಅಜೇಯತ್ವ ವರ ಇದ್ದರೆ ಅವ್ರಿಗೇನಿತ್ತು? ಅವಧ್ಯತ್ವ ವರ ಇತ್ತು. ಇವರು ಸೋಲು ಕೊಡ್ದು ಅಂತ ಇವ್ರಿಗೆ ವರ ಇದ್ದರೆ ಸಾಯ್ ಕೊಡ್ದು ಅಂತ ಅವ್ರ ವರ ತೊಗೊಂಡಿತ್ತು. ವರದಲ್ಲೂ ತಾರತಮ್ಯ ಇದೆ. ಮತ್ತೆ ಅಜೇಯತ್ವ ಅವಧ್ಯತ್ವ. ಅವಧ್ಯತ್ವ ವರವನ್ನು
ಬ್ರಹ್ಮದೇವರನ್ನು ತಗೊಂಡಿದ್ದಂತಹ ದೈತ್ಯರು ಇಬ್ಬರು, ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪು. ಅದೇ ರೀತಿ ಇನ್ನೊಬ್ಬ ಇದ್ದ ಹಯಗ್ರೀವ. ಹಯಗ್ರೀವಾಸುರ ಇನ್ನೊಬ್ಬ ರಾಕ್ಷಸ. ಅದಕ್ಕೆ ಹಯಗ್ರೀವ ಅಂತ ದೇವರ ಹೆಸರು ರೂಪ ಹೊಂದಿದೆ. ಹಯಗ್ರೀವ ಅಂತ ರಾಕ್ಷಸ ಒಬ್ಬನಿದ್ದಾನೆ. ಬರೀ ಹಯಗ್ರೀವ ಅರ್ಪಣ ಬಸವರ ಎದುರುಗೊಂಡು ಹೋಗ್ಬಿಡ್ತಾನೋ. ಇದು ಮಾಡಬೇಕು. ಅದಕ್ಕೋಸ್ಕರನೇ ಭಾರತೀಯರು ಮುಖ್ಯ ಪ್ರಾಣ ಅಂತ ಹೇಳದೆ ಹೋದರೆ ಅದು ರಿಜಿಸ್ಟರ್ ಆದಾಗ ಆಗೋದಿಲ್ಲ. ಅದು ಒಳ್ಳೆ ಎಲ್ಲ ಒಂದು ಆಚಾರ ಹೇಳ್ತಾರೆ ಗೀತಾ ತಾತ್ಪರ್ಯದಲ್ಲಿ. ದೀನ ದೇವತೆಗಳು ಅಂತ ಹೆಸರು ಅವರಿಗೆ. ದೀನ ದೇವತೆಗಳು ಅಂದ್ರೆ ಏನು? ಅಸುರರು ಅಂತ ಅರ್ಥ. ಆದರೆ ಹೆಸರು ಇಟ್ಕೊಂಡಿರ್ತಾರೆ ಅವರು. ಬ್ರಹ್ಮ, ರುದ್ರ, ಶಿವ ಈ ರೀತಿ ಹೆಸರುಗೊಂಡ್ಬಿಡ್ತಾರೆ. ಬುಡ್ದವ್ರಿಗೆ ಏನಾಗಿ ಬರ್ತಾರಲ್ಲ, ಮೋಸ ಮಾಡೋದು ಹಾಗೆ ತಾನೇ ಹೊತ್ತು ಬ್ರ್ಯಾಂಡ್ ನೇಮ್ ಹಾಕೊಂಡು ಬಂದ್ಬಿಡ್ತಾರೆ. ಅದಕ್ಕೆ ಆ ಬ್ರ್ಯಾಂಡ್ ತಪ್ಪಿಸ್ಬೇಕಾದ್ರೆ ಏನು ಮಾಡಬೇಕಾಗ ಈ ರೀತಿ ಹೇಳಿದಾಗ ಅದು ಹೋಗಿಬಿಡುತ್ತಾಗ. ಹಯಗ್ರೀವ ಉದಾರ ವಿಕ್ರಮ. ಉದಾರ ಅಂದರೆ ಶ್ರೇಷ್ಠ ಅಂತ ಅರ್ಥ. ದಾತೃ ಮಹತೋ ಉದಾರ ವಿಕ್ರಮ ತ್ವಂ. ನೀನೇನು ಮಾಡಿದೆಯಾಗ? ನೀನು ಬಂದು ತಥಾ ಹಯಗ್ರೀವ ತ್ವಯಾ ಹತಾಹ. ಅವರೆಲ್ಲ ಕೂಡ ಏನಾದರೂ ಅವರು ತ್ವಯಾ ಹತಾಹ, ನಿನ್ನಿಂದ ಎಲ್ಲ ಸತ್ತೋದು. ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಹಯಗ್ರೀವ ಎಲ್ಲ ಹೋಗ್ಬಿಟ್ರು. ಬ್ರಹ್ಮ ಪುರಾತನ. ನೀನು ಯಾರು? ಬ್ರಹ್ಮದೇವರ ಇದ್ದಿದ್ದನ್ನು ಕೊಂದಮಿ ಇತ್ಯಾರೀಗ ಬ್ರಹ್ಮ ಪುರಾತನ ಆಯಿತು. ಅದಕ್ಕಿಂತ ದೊಡ್ಡ ಬ್ರಹ್ಮ ಪರಬ್ರಹ್ಮ. ಸೊ ಬ್ರಹ್ಮದೇವರ ವರ ಇದ್ದಾಗ ಡೆಪ್ಯೂಟಿಯಿಂದ ಸ್ಯಾಂಕ್ಷನ್ ಆಗಿದ್ದನ್ನು ಯಾರು ಚೇಂಜ್ ಮಾಡ್ಬೋದು? ಮೇನ್ ಆಫೀಸರ್ ಚೇಂಜ್ ಮಾಡ್ಬೋದು. ಸೊ ಇದು ಇವರು ಇದ್ದಾಗ ಅಷ್ಟೇ. ಇವರು ಬ್ರಹ್ಮ ದೇವರು, ಇದು ಬ್ರಹ್ಮ ಪುರಾತನ ಬ್ರಹ್ಮ, ಪೂರ್ಣ ಬ್ರಹ್ಮ, ಸನಾತನ ಬ್ರಹ್ಮನಾದ ನೀನು ಅಷ್ಟು 3 ಜನರನ್ನು ಕೊಂದು ಹಾಕಿದ್ದೀಯಾ. ಹಯಗ್ರೀವಾಸುರ ವೇದ ಕದ್ದವನು. ಮತ್ಸ್ಯರೂಪದಿಂದ ಪರಮಾತ್ಮ ಹಯಗ್ರೀವಾಸುರ ಸಂಹಾರ ಮಾಡ್ತಾನೆ. ಅದೆಲ್ಲ ಹಿಂದೆ ಬಂದಿದೆ ಈಗಾಗಲೇ. ಅದಕ್ಕೆ ತಥಾ ಹಯಗ್ರೀವರೆಲ್ಲ ಬ್ರಹ್ಮವರದಿಂದ ಇದ್ದವರು ಎಂಬುದನ್ನು ತಿಳಿಸಿದೆ. ಉದಾರ ವಿಕ್ರಮ ತ್ವಯಾ ಹತಾಹ ಬ್ರಹ್ಮ ಪುರಾತನೇನ ಸಚಾಸುರಾನ್ ರುದ್ರವರಾದವಧ್ಯಾನ್ ಇಮಾನ್ ಸಮಸ್ತೈರಪಿ ದೇವದೇವ ನಿಸ್ಸೀಮಶಕ್ತ್ಯೈವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾಥ ಶಶ್ವತ್. ಈ ಹೇಳ್ತಾರೆ, ಸಚ ಅಸುರಾನ್ ರುದ್ರವರಾತ್ ಅವಧ್ಯಾನ್ ಇಮಾನ್ ಸಮಸ್ತೈ ಅಪಿ ದೇವದೇವ ನಿಸ್ಸೀಮಶಕ್ತ್ಯಾ ಏವ ನಿಹತ್ಯ ಸರ್ವಾನ್ ಹೃದಂಬುಜೇ ನಃ ನಿವಸಾಥ ಶಶ್ವತ್. ಹಿಂದೆ ಹಾಗೆ ಮಾಡಿ ಅವ್ರನ್ನ ಕೊಂದು ಹಾಕಿದ್ದಿ. ಈಗ ಅಂಥದ್ದೇ ಪ್ರಸಂಗ ಬಂದಿದೆ. ರುದ್ರವರಾದ ಅವಧ್ಯಾನ್, ಬ್ರಹ್ಮವರದಿಂದ ಅವಧ್ಯರಾದವರು ಅವರನ್ನು ನೀನು ಕೊಂದು ಹಾಕಿದಿ. ರುದ್ರವರದಿಂದ ಅವಧ್ಯರಾದವರು ಇದ್ದಾರೆ, ಇವರು ಅಸುರರೇ, ಇವರನ್ನು ಕೊಲ್ಲಬೇಕು. ಇಮಾನ್ ಸಮಸ್ತೈರಪಿ ದೇವದೇವ. ಯಾರಿಂದ ಅವಧ್ಯರು ಅಂದರೆ ಸಮಸ್ತೈ, ಎಲ್ಲ ದೇವತೆಗಳಿಂದನೂ ಅದು ಅವಧ್ಯರು. ಅಂದರೆ ಒಬ್ಬೊಬ್ಬರಿಂದನೂ ಅವಧ್ಯರು ಇಲ್ಲ, ಸೇರಿ ಬಂದರೂ ಅವಧ್ಯರು. ನೀನು ಅವ್ರ ಮೇಲಿರೋನಾದ್ದರಿಂದ ನೀನೇ ನಾಶ ಮಾಡಬೇಕಿವರು. ಸಮಸ್ತೈರಪಿ ದೇವದೇವ ನೀನು ದೇವದೇವನಾದ್ದರಿಂದ ವರ ಕೊಟ್ಟಿರೋದು ಯಾರು? ರುದ್ರದೇವರು. ನೀನು ಯಾರು? ದೇವದೇವ. ಅವರಿಗೂ ದೇವಾದೇವ. ರುದ್ರದೇವರಿಗೆ ದೇವ ಅಂತ ಹೆಸರಿದೆ. ಗೊತ್ತಾಯ್ತು? ದೇವಾಂಬ ಹೆಸರನ್ನು ನಾರಾಯಣಗೂ ದೇವ ಅಂತ ಹೇಳಿ, ರುದ್ರದೇವರಿಗೂ ದೇವ ಅಂತ ಹೆಸರಿದೆ. ದೇವದೇವ ಅಂತ ಇಲ್ಲಿ ಕರೀತಾರೋ ಏನರ್ಥ? ರುದ್ರದೇವರಿಗೂ ದೇವನಾದವನೇ ಅಂತ ಅರ್ಥ. ಗೊತ್ತಾಯ್ತಾ? ಆದ್ದರಿಂದ ದೇವದೇವನಾದ ನೀನು ಇಮಾನ್ ಸಮಸ್ತೈರಪಿ ಅವಧ್ಯಾನ್ ನಿಸ್ಸೀಮಶಕ್ತೈವ ನಿಹತ್ಯ ಸರ್ವಾನ್. ನಿನ್ನ ನಾವೇನು ಕೇಳಬೇಕಾಗಿದೆ? ಅಂಥ ಶಕ್ತಿ ನೀನು ತೊಗೊಂಡು ಕೇಳಬೇಕಾಗಿಲ್ಲ. ನಿನ್ನ ಶಕ್ತಿ ಎಂಥದ್ದು? ನಿಸ್ಸೀಮ. ಸೀಮ ಅಂದ್ರೇನು? ಲಿಮಿಟ್. ನಿಸ್ಸೀಮ ಅಂದರೆ ಅನ್ಲಿಮಿಟೆಡ್, ಅಂದರೆ ಅನಂತ ಶಕ್ತಿಯಾದ ನೀನು ನಿಹತ್ಯ, ಬರೀ ಕೊಲ್ಲೋದು ನಿಹತ್ಯ. ಅವ್ರನ್ನ ಕೊಲ್ಲೋದು ಅಂದರೆ ತಮಸ್ಗೆ ಹೋಗ್ಬೇಕು, ಆ ರೀತಿ ಕೊಲ್ಲಬೇಕು. ಸರ್ವಾನ್ ಹೃದಂಬುಜೆ ನಹ, ಅವರೆಲ್ಲ ಕೊಂದುಬಿಟ್ಟು ನಹ ಹೃದಂಬುಜೆ. ಇಂದ್ರದೇವರು ಕೆಡುತ್ತಿದ್ದಾರೆ ಅಂತ ಕೇಳಿದರೆ ರುದ್ರದೇವರ ವರ, ಅವರಿಗಿಂತ ಕಡಿಮೆಯವರು. ಅದಕ್ಕೆ ಎಲ್ಲರನ್ನ ಕೊಂದು ರಾಕ್ಷಸರನ್ನು ಸರ್ವಾನ್ ನಿಹತ್ಯ ನಹ ಹೃದಂಬುಜೆ. ನಹ ನಮ್ಮ, ಹೃದಂಬುಜೆ. ಹೃತ್ ಅಂದರೆ ಹೃದಯ, ಅಂಬುಜ ಅಂದರೆ ಕಮಲ. ಹೃದಯ ಕಮಲದಲ್ಲಿ ನಿವಸ, ಶಾಶ್ವತವಾಗಿ ವಾಸ ಮಾಡು. ಅದರ ಅರ್ಥ ಏನು? ನಮಗೆ ಧ್ಯಾನ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಅರ್ಥ ಆಗ. ಡಿಸ್ಟರ್ಬ್ ಮಾಡ್ತಾರೆ, ಧ್ಯಾನ ಮಾಡೋಕ್ಕಾಗತ್ತಾ? ಇವರೆಲ್ಲ ಸತ್ತೋದ್ರೆ ಏನಾಗುತ್ತಾಗ? ನೀನು ಧ್ಯಾನ ಮಾಡ್ತಾ ಕೂತ್ಬಿಡೋದು ಆರಾಮಾಗಿ. ಹೃದಂಬುಜೇನಃ ನಿವಸ ಅಥ ಶಶ್ವತ್ ಅಂದ್ರೇನು? ಯಾವಾಗಲೂ ವಾಸ ಮಾಡು. ಅವ ಮತ್ತಿದ್ದ ಸಮಸ್ಯೆ ಬರಬಾರ್ದ. ಈ ಸಮಸ್ಯೆ ಹೋಗಬೇಕು, ಮತ್ತೆ ಸಮಸ್ಯೆ ಬರ್ಕೊಡು. ಆ ರೀತಿ ಮಾಡೋದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಇದೆಲ್ಲ ಡೈಲಿ ನಾವು ಕೇಳಬೇಕಾದ ಪ್ರಾರ್ಥನೆಗಳಿವೆಲ್ಲ ಕೂಡ. ನಿತ್ಯವಾದ ಧ್ಯಾನ ಇತ್ಯಾದಿ ನಡಿಬೇಕಾದ್ರೆ ಹಸುರು ಅಂದರೆ ಏನು? ಹೊರಗಿಂದ ಇರೋ ಹಸುರು ಒಂದು ಗುಂಪು. ಕಾಮಕ್ರೋಧಾದಿಗಳು ಏನವೆಲ್ಲ ಹಸುರೇ, ಡಿಸ್ಟರ್ಬೆನ್ಸ್. ಇನ್ಫ್ಯಾಕ್ಟ್ ಅದಕ್ಕಿಂತ ಜಾಸ್ತಿ ಡಿಸ್ಟರ್ಬೆನ್ಸ್ ಇದರಿಂದೇ.
ಹೊರಗಿನ ಡಿಸ್ಟರ್ಬೆನ್ಸ್ ಆಗುತ್ತೆ, ಬಾಲ ಹಾಕೊಂಡ್ಬಿಟ್ರೆ ಬೋದೋಯ್ತು. ಈ ಡಿಸ್ಟರ್ಬೆನ್ಸ್ ಬಾಲ ಹಾಕೋಕೆ ಬರೋಲ್ಲ. ಅದೇನಾಗುತ್ತಾಗ ಎಲ್ಲ ನಿಂತು ಧ್ಯಾನ ಪೂಜೆ ಎಲ್ಲ ಡಿಸ್ಟರ್ಬ್ ಆಗೋಗ್ಬಿಡುತ್ತೆ. ಅದಕ್ಕೆ ಹೃದಂಬುಜೇನ. ಅದಕ್ಕೆ ಕಾಮಾದಿಗಳು ಕೂಡ ಏನವು ಹಸುರರೇ, ಕಾಮಾಭಿಮಾನಿ ಕಾಲನೇಮಿ ಎಲ್ಲ ಹೆಸರೆಲ್ಲ ದುಷ್ಟ ಪದಾರ್ಥಗಳಿಗೆ ಇವರಾಗಿರೋದ್ರಿಂದ ಅದು ಸಂಹಾರ ಮಾಡಿ ನಮ್ಮ ಹೃದಂಬುಜೇನಃ ನಿವಸ ಅಥ ಶಶ್ವತ. ಶಾಶ್ವತವಾಗಿ ಶಾಶ್ವತವಾಗಿ ವಾಸವನ್ನು ಮಾಡು. ಚಾಸುರಾನ್ ಚ ಅಂತ ಹೇಳಿದ್ರೆ ಹಿಂದೆ ಅದಾಯಿತು, ಮತ್ತೆ ಈಗ ಮಾಡು ಅಂತ ಹೇಳೋದಕ್ಕೆ ಚ ಕಂಜಕ್ಷನ್ ಅದು. ರುದ್ರಬರಾತವಧ್ಯಾನ್ ಇಮಾನ್ ಸಮಸ್ತೈರಪಿ ದೇವದೇವ ನಿಸ್ಸೀಮ ಶಕ್ತೈವ ನಿಹತ್ಯ ಸರ್ವಾನ್ ಹೃದಂಬುಜೇನೋ ನಿವಸಾಥ ಶಶ್ವತ್. ಇದು ಮುಖ್ಯವಾದ ಹಿಂದಿನ ಕೃತಜ್ಞತೆ, ಇದು ಪ್ರಾರ್ಥನೆ. ಇಷ್ಟಾದ ಮೇಲೆ ಇತ್ಯಾದರೋಕ್ತಃ ತ್ರಿದಶೈರಜೇಯ ಸಶರ್ಂಗಸನ್ಮಾಥ ಭೃಗುದ್ವಹೋಭೂತ್ ರಾಮೋ ನಿಹತ್ಯಾಸುರಪೂಗಮುಗ್ರಂ ಹೃದಾನನಾದಿ ವಿದಧೆ ಅಸೃಜೈವ. ಈಗ ಯಾರು ಬಂದಿರೋ ಈಗ ಗೊತ್ತಾಗುತ್ತೆ. ಈಗ ಬಂದಿರತಕ್ಕಂಥವ್ರು ಯಾರೀಗ ಅವ್ರು ಕೊಲ್ಲಕ್ಕೆ ಯಾರು ಬರ್ತಾರೆ? ಈಗ ಪರಶುರಾಮರು ಪರಮಾತ್ಮ ಬರ್ತಾರೆ. ಅಲ್ಲಿವರೆಗೆ ಹಿಂದಿನ ಕನೆಕ್ಷನ್ ಆಗಿತ್ತು, ಮುಂದೆ ಕಂಟಿನ್ಯೂ ಮಾಡ್ತಾರೆ. ಇತಿ ಆದರೋಕ್ತಃ ತ್ರಿದಶೈಃ ಅಜೇಯಃ ಸಹ ಶಾರ್ಗಧನ್ವಾ ಅಥ ಭೃಗುದ್ವಹ ಅಭೂತ್. ರಾಮಃ ನಿಹತ್ಯ ಅಸುರಪೂಗಂ ಉಗ್ರಂ ಹೃದಾನ್ ಅನಾದಿ ವಿದಧೆ ಅಶ್ರುಜಾ ಏವ. ಇತಿ ಹೀಗೆ ಆದರೋಕ್ತಃ. ಆದರ ಅಂದರೆ ಭಕ್ತಿ. ಆದರೋ ಭಜನಂ ಭಕ್ತಿ ಅಂತೇಳಿ ಕೋಶ ಅದಕ್ಕೆ. ಆದರ ಭಜನಂ ಭಕ್ತಿ, ಭಕ್ತಿಯಿಂದ ಉಕ್ತಃ ಪ್ರಾರ್ಥಿಸಲ್ಪಟ್ಟಂತಹ ದೇವತೆಗಳೆಲ್ಲ ಪ್ರಾರ್ಥನೆ ಎಂಥ ಪ್ರಾರ್ಥನೆ ಮಾಡಿದ್ದಾರೋ ಅವರು ಭಕ್ತಿಯಿಂದ ಪ್ರಾರ್ಥನೆ ಮಾಡಿದ್ದಾರೆ. ತ್ರಿದಶೈಹಿ, ತ್ರಿದಶರು ಅಂದರೆ ದೇವತೆಗಳು ಅಂತ ಅರ್ಥ. ತ್ರಿದಶಾ ದೇವಾ ಅಂತೇಳಿ ಅವರಿಗೆ ಸೇನಾನಿಯಮ. ತ್ರಿದಶೈಹಿ ಇತಿ ದೇವತೆಗಳಿಂದ ಹೀಗೆ ಆದರೋಕ್ತಃ ಭಕ್ತಿಯಿಂದ ಪ್ರಾರ್ಥಿಸಲ್ಪಟ್ಟಂತಹ ಪರಮಾತ್ಮ ಅಜೇಯ ಸಹ ಶಾರ್ಗಧನ್ವಾ. ಪರಮಾತ್ಮ ಏನು ಮಾಡ್ದ? ಆಯಿತು ಒಂದು ಒಪ್ಪಿಕೊಂಡ. ದೇವರು ಯಾರು? ಅಜೇಯ. ಚಿತಂತೆ ಪುಂಡರೀಕಾಕ್ಷ ಚಿತಂತೆ ವಿಶ್ವಭಾವನ. ಅವ್ರು ವರ ತೊಗೊಂಡಿರೋದು ಅಜೇಯತ್ವ, ಇವ್ರು ತೊಗೊಂಡಿರೋದು. ಈಗ ಪರಮಾತ್ಮ ಯಾರೀಗ? ಸದಾ ಅಜೇಯ. ಸದಾ ಅಜೇಯನಾದ ನೀನು. ಇವರು ವರದಿಂದ ಅಜೇಯರು. ನೀನು ಉದಾಹರಣೆಗೆ ಹಿಟ್ಟಿದೆ, ಅದು ಸಿಹಿ ಇಲ್ಲ, ಸಕ್ಕರೆ ಇದೆ, ಸಿಹಿ ಇದೆ. ಹಿಟ್ಟಿಗೆ ಸಕ್ಕರೆ ಹಾಕ್ತಾರೆ, ಏನಾಗತ್ತಾಗ? ಹಿಟ್ಟು ಸಕ್ಕರೆ ಸಿಹಿ ಆಗತ್ತೆ. ಸಕ್ಕರೆ ಸಿಹಿಯಾಗಿದ್ದು ಯಾವುದರಿಂದ? ಇದು ನ್ಯಾಚುರಲಿ. ಹಿಟ್ಟು ಸಿಹಿಯಾಗಿದ್ದು ಯಾವುದರಿಂದ? ಸಕ್ಕರೆಯಿಂದ. ಪರಮಾತ್ಮ ಹೇಗಿದ್ದಾನೆ? ನ್ಯಾಚುರಲಿ ಅಜೇಯ. ಅದು ಏನು ಮಾಡೋಕ್ಕೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಇವರೆಲ್ಲ ಏನೋ ವರ ಹೋದ ತಕ್ಷಣ ಕತೆ ಮುಗೀತು. ಕರೆಂಟ್ ಹೋದ ತಕ್ಷಣ ನಿಂತೋಗ್ಬಿಡುತ್ತಾ? ಆ ರೀತಿ ನಿಂತೋಗ್ಬಿಡುತ್ತೆ. ಅದು ನ್ಯಾಚುರಲ್ ಅಲ್ಲ ಇದು. ಸಹ ಶಾರ್ಗಧನ್ವಾ. ಯಾರೀತ? ಶಾರ್ಗಧನ್ವಾ. ಎಲ್ಲ ಏನು? ಶಾರ್ಗಧನ್ವಾ ಗದಾಗ್ರಜ. ಸಾಕ್ಷಾತ್ ಶಾರ್ಗ ಧನುಸ್ಸಿನ ವೈಶಿಷ್ಟ್ಯ. ಇನ್ಯಾರು ಎತ್ತಲಕ್ಕೆ ಬರಲ್ಲ ಅದನ್ನು. ಬೇರೆ ಶಾರ್ಗಧನಕ್ಕೆ ಬರೋದಿಲ್ಲ. ಯಾತಕ್ಕೆ? ಏನದು? ಉಳಿದವರಿಗೆ ಎತ್ತಲಕ್ಕೆ ಬರೋದಿಲ್ಲ, ಆತ ಒಬ್ಬನಿಗೆ ಸಾಧ್ಯ. ಶಾರ್ಗಧನ್ವಾ ಅಥ ಭೃಗುದ್ವಹ ಅಭೂತ್. ಪರ್ವತ ಆಗಲಿ ಅಂಥೇಳಿ ಅಥ ಆ ಬಳಿಕ ಭೃಗುದ್ವಹ. ರಘುದ್ವಹ ರಾಮ, ಭೃಗುದ್ವಹ ಪರಶುರಾಮ. ಭೃಗುದ್ವಹನಾಗಿ, ಉದ್ವಹ ಅಂದರೆ ಶ್ರೇಷ್ಠ, ಭೃಗುಶ್ರೇಷ್ಠ ಅಂತ ಅರ್ಥ. ಹಾಗೆ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ. ಇದು ತಾತ್ಪರ್ಯ, ಅದು ದ್ವಾದಶ ಸ್ತೋತ್ರ. ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರಕುಲಾಂತಕ ಶಂಭುವರೇಣ್ಯ. ಶಂಭುವರೇಣ್ಯ ರುದ್ರದೇವರ ವರರನ್ನು ಕೊಲ್ಲಬೇಕಾದ್ರೆ ಏನಾಗಿರಬೇಕು? ಶಂಭುವರೇಣ್ಯ, ಅವರಿಗಿಂತ ಮೇಲಿರಬೇಕು. ಸೊ ದೇವದೇವ. ಶಂಭುವರೇಣ್ಯ ಅನ್ನೋ ಪದನೇ ದೇವದೇವ ಶಬ್ದಕ್ಕೆ ಅರ್ಥ. ದೇವದೇವ. ಶಂಭುನ ವರಣೀಯ, ಶಂಭುವರೇಣ್ಯ. ವರಣೀಯ ಅಂದರೆ ಭಜನೀಯ. ಭೃಗುದ್ವಹ ಅಭೂತ್ ಸಮಃ. ಭೃಗುದ್ವ ಅಂತ ಹೇಳಿದರೆ ಬ್ರಾಹ್ಮಣ ರೂಪ ಇದು. ಭೃಗು ಋಷಿಗಳು ಯಾರವರು? ಬ್ರಾಹ್ಮಣರು. ಸೊ ಬ್ರಾಹ್ಮಣ ರೂಪದಲ್ಲಿ ಅವತಾರವನ್ನು ಮಾಡುತ್ತಾನೆ. ರಾಮ ನಿಹತ್ಯ, ಭೃಗುದ್ವಹ ರಾಮನಾಗಿ ಬಂದ. ನಿಹತ್ಯ ಅಸುರಪೂಗಂ ಉಗ್ರಂ. ಪೂಗ ಅಂದರೆ ಗುಂಪು. ಒಬ್ಬಿಬ್ಬ ಅಸುರರ ಗುಂಪನ್ನೇ ಇದ್ನಲ್ಲ, ಕಾರ್ತವೀರ್ಯಾರ್ಜುನ ಲೀಡರ್ ಆಗಿನ ಕಾಲಕ್ಕೆ. ಆ್ಯಕ್ಚುಲಿ ವಿಷ್ಣು ಭಕ್ತ ಆತ. ಅಸುರಾವೇಶದಿಂದ ಏನಾಗಿಬಿಟ್ಟಿದ್ದಾನೆ? ಈಗ
ಜಮದಗ್ನಿನ ಕೊಂದೆ ಹಾಕಿಬಿಡ್ತಾರೆ, ಪರಶುರಾಮರ ತಂದೆನ ಕೊಂದು ಹಾಕಿಬಿಟ್ಟು ಒಂದು ಕಡೆ ಬ್ರಹ್ಮಹತ್ಯ, ಋಷಿ ಹತ್ಯ, ಈ ತೊಂದು ಪರಮ ಯೋಗ್ಯ, ಒಳಗೆ ವಸರಾವೇಶ ಹಾಗೆ ಮಾಡಿರ್ತಾನೆ. ಅವನ ಮಕ್ಕಳೇ 100 ಜನಗಳು, 1000 ಕೈ ಅವನಿಗೆ, 20 ಕ್ಷೋಣಿಯ ಸೈನ್ಯ, ಒಂದಲ್ಲ ಎರಡಲ್ಲ, ಒಬ್ಬನಿಗೆ ಅಷ್ಟು ಸೈನ್ಯ ಇತ್ತು ಅವನಿಗೆ. ಆದರೆ ಅವೆಲ್ಲರಿಗೂ ಅಜಯ್, ಇವನಿಂದಾಗಿ ಅವರೆಲ್ಲ ಪ್ರೊಟೆಕ್ಟೆಡ್. ಅದಕ್ಕೋಸ್ಕರ ಏನು ಮಾಡಿದೆ, ಅಸುರಪೂಗಂ, ಎಂಥ ಅಸುರಪೂ, ಉಗ್ರಂ ಇದು ಟೆರರಿಸ್ಟ್ಗಳವರೆಲ್ಲ. ಪ್ರಭವಂತಿ ಉಗ್ರ ಕರ್ಮಾಣ ಕ್ಷಯಾಯ ಜಗತ್ತೋ ಅಹಿತಾಹ, ಭಗವದ್ಗೀತೆಯಲ್ಲಿ ಬರುತ್ತೆ. ಉಗ್ರ ಕರ್ಮಾಣ, ಉಗ್ರಗಾಮಿಗಳು ಅಂದರೆ ಅವರೇನು, ಉಗ್ರಂ ಮಾಡಿಬಿಟ್ಟು ಎಷ್ಟು ಜನ ಕೊಂದಿರ್ಬೋದು ಅಂತ ಲೆಕ್ಕ ಹಾಕಲಿಕ್ಕೆ ಹರದಾನ್ ವಿದಧೇ, ಮಡುವುಗಳನ್ನೇ ಮಾಡಿಬಿಟ್ಟಿದ್ದೀನಿ. ಮಡುವುಗಳನ್ನು, ಯಾವುದ್ರ ಮಡುಗಳು, ಹಸುರುಕದ ರಕ್ತದ ಮಡುವುಗಳನ್ನೇ ಮಾಡಿಬಿಟ್ಟಿ ನೀನು. ರಕ್ತದ ಮಡುವಾಗ ಎಷ್ಟು ಜನ ಕೊಂದಿರ್ಬೇಕು. ರಕ್ತದ ಮಡುವಾದರೆ ಆಕ್ಸಿಡೆಂಟ್ ಆಗಿರುತ್ತೆ, ಬರೆದು ಗುರ್ತಾ ಇರೋದಿಲ್ಲ, ಗೊತ್ತಾಯ್ತು. ಇವತ್ತಿಗೂ ಸಮಂತ ಪಂಚಕ ಅಂದ್ರೆ ಅದೇ ರಕ್ತದ ಮಡುವುಗಳು. ಕುರುಕ್ಷೇತ್ರದಲ್ಲಿದೆ, ಇವತ್ತಿಗೂ ಇದೆ, ಕುರುಕ್ಷೇತ್ರದಲ್ಲಿದೆ ಅಂದಮೇಲೆ ಎಷ್ಟು ಜನ ಕೊಂದಿರ್ಬೇಕು ಪರಮಾತ್ಮ. ಅಂದರೆ ಎಷ್ಟು ಜನ ಕೆಟ್ಟವರಿದ್ರಾಗ, ಎಷ್ಟು ಜನ ಕೆಟ್ಟವರಿದ್ರು. ಆ ಲೆಕ್ಕದಲ್ಲಿ ಹೃದಾನ್ ಅನಾದಿಹಿ, ಯಾರು ನೀನು, ಅನಾದಿ ನೀನು, ಅನಾದಿಯಾದ, ಅದು ಆದಿ ಇಲ್ಲದವನು ನೀನು, ಸ್ವರೂಪತಃ ಸಮರ್ಥ, ಆದಿ ಇಲ್ಲ ನಿನಗೆ. ಇಂಥ ನೀನು ಅಸೃಜಾಯೇವ ಹೃದಾನ್ ವಿದಧೇ, ನಿರ್ಮಾಣವನ್ನು ಮಾಡಿದಿ. ಇದು ಎಷ್ಟು ಜನ ಕೊಂದರು ಅಂತ ಹೇಳಿ, ಎಷ್ಟು ಹೇಳಿ ತುಂಬ ಏನು ಮಾಡ್ತಾರೆ, ರಕ್ತದ ಹೊಳೆನೇ ಹರಿದು ಬಿಡ್ತು ಅಂತ ಹೇಳ್ತಾರೆ. ಅರ್ಥ ಏನಾಗ, ತುಂಬ ಜನ ಸತ್ರು ಅಂತ ಏನು. ಹೌದು, ಅಲ್ಲಿ ಏನಾಗಿತ್ತು ಗೊತ್ತಾ, ಇವತ್ತು ಕಲಿಯುಗದಲ್ಲಿ ಧರ್ಮ ಇದೆಯೋ ಇಲ್ವೋ, ಇದೆಯೋ, ಧರ್ಮ ಪೂರ್ತಿ ಹೋಗಿಲ್ಲ ಕಲಿಯುಗದಲ್ಲಿ. ಅದೇ ರೀತಿಯೇ ಕೃತಯುಗದಲ್ಲೂ ಏನಾಗ್ತಿತ್ತು, ಮಧ್ಯೆ ಇಂಥವರಿಂದ ಡಿಸ್ಟರ್ಬೆನ್ಸ್ ಬರ್ತಿತ್ತು, ಆಮೇಲೆ ಹೋಗ್ತಿತ್ತು. ಡಿಫ್ರೆನ್ಸ್ ಗೊತ್ತಾಯ್ತಾ ಈಗ. ಇವತ್ತು ಕಳ್ತನ ರಾತ್ರಿನೂ ಆಗುತ್ತೆ, ಹಗಲೂ ಆಗುತ್ತೆ. ಹೆಚ್ಚು ಯಾವಾಗ ಆಗುತ್ತೆ, ರಾತ್ರಿ ಆಗುತ್ತೆ. ಅದು ಕೃತಯುಗ ಅಂತ ಹೇಳಿದರೆ 100% ಯಾವಾಗ ಒಂದೇ ರೀತಿ ಎತ್ತಿದ್ರು ಅಲ್ಲ, ಬದ್ದ ಹೊಸರು ಬರ್ತದೆ. ಹಿರಣ್ಯಕಶ್ಯಪ ಆಗ್ಲೇ ಕೃತಯುಗದಲ್ಲಿ ಅವನಿದ್ದು ಕೂಡ. ಆದರೆ ಎಂಥದ್ದು ಅದೆಲ್ಲ, ಈ ಹಗಲೊತ್ತಿನಲ್ಲಿ ಕತ್ಲಾಗುತ್ತೆ. ಯಾತಕ್ಕಾಗುತ್ತೆ, ಗ್ರಹಣ ಬರುತ್ತೆ, ಮೋಡ ಬರುತ್ತೆ. ಹಾಗೆ ಹಗಲು ಅಂಥೇಳಿ 24 hours ಒಂದೇ ರೀತಿ 12 hours ಆಗಿರೋದಿಲ್ಲ. ಅದೇ ರೀತಿಯೇ ರಾತ್ರಿ ಕೂಡ ದೀಪ ಇಟ್ಕೊಂಡ್ರೆ ಚಂದ್ರ, ಹುಣ್ಣಿಮೆ ಚಂದ್ರ, ಅವಾಗೇನಾಗಿತ್ತಾಗ ರಾತ್ರಿಯಲ್ಲಿ ಕೂಡ ಬೆಳಕು ಬಂತು. ರಾತ್ರಿಯಲ್ಲೂ ಬೆಳಕಿದೆ, ಹಗಲಲ್ಲೂ ಕತ್ಲೆ ಇದೆ. ಸೊ ಕೃತಯುಗ ಅಂದರೆ ಪ್ರಾಬ್ಲಮ್ ಇಲ್ಲದ ಯುಗ ಅಲ್ಲ ಅಂತ ಅರ್ಥ ಅಲ್ಲ. ಪ್ರಾಬ್ಲಮ್ ಬರುತ್ತೆ, ಸಾಲ್ವ್ ಆಗ್ತಾ ಇತ್ತು ಅಷ್ಟೇ. ಕಲಿಯುಗದಲ್ಲಿ ಏನು ಬರೀ ಪ್ರಾಬ್ಲಮ್ಸ್ ಅಷ್ಟೇ, ಸಾಲ್ವ್ ಆಗೋ ಚಾನ್ಸ್ ಇಲ್ಲ. ಇವರೇ ಸಾಲ್ವ್ ಮಾಡ್ಕೋಬೇಕೇ ಹೊರತು ಏನಲ್ಲ. ಅದು ದೇವರ ಅವತಾರವನ್ನು ಸರಿ ಮಾಡೋದಿಲ್ಲ, ಅದು ವಿಶೇಷ. ಆದ್ದರಿಂದ ಇದು ಒಳ್ಳೆಯ ಪ್ರಶ್ನೆ ಅದು. ಯಾಕೆ ಕೃತಯುಗ ಅಂದಮೇಲೆ ನಮಗಿಂತ ಹೋಪ್ಲೆಸ್ ಆಯ್ತಲ್ಲ. ಈ ಕಲಿಯುಗದಲ್ಲಿ ಬೈಕತ್ತೀವ್ರು, ಅದಕ್ಕಿಂತ ಹೋಪ್ಲೆಸ್ ಇದ್ದ ಲೆಕ್ಕ. ಈ ಕಲಿಯುಗದಲ್ಲಿ ಯಾರಿಗೂ ಹೊರಗಿರೋ ಯಾರೂ ಇಲ್ಲ ಇದೆ ಇವರಿಗೆ. ಇವು ಯಾವ ಟೆರರಿಸ್ಟ್ಗೂ ವರ ಇಲ್ಲ. ಯಾಕೆ ವರ ಇಲ್ಲ ಇವರಿಗೆ? ನಾಸ್ತಿಕರು ದೇವರೇ ಒಪ್ಪಲ್ಲ. ವರ ತಗೋಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಇವರು ದೇವ್ರನ್ನ ಒಪ್ಪಿ ಅಲ್ಲಿಗೆ ಹೋಗಬೇಕು. ನಾಸ್ತಿಕರು ಅದರಿಂದ ಇಲ್ಲೇ ಇಲ್ಲ. ಅದು ವರ ಇಲ್ಲದೆ ಬರೀ ಇದರಿಂದ ಎಷ್ಟು ಮಾಡಬೇಕಾದ್ರೆ ವೆಪನ್ಸ್ ಅಷ್ಟೇ ಇವರಿಗೆ ಇರೋದು. ಆದರೆ ಅವರಿಗೆಲ್ಲ ವರ ಇದ್ದ ಕಾಲ. ಬಟ್ ಎಷ್ಟೇ ಮಾಡಿದ್ರು ಕೂಡ ಏನಾಗ್ತಿತ್ತು, ಅದು ಹೋಗಿಬಿಡ್ತಾ ಇತ್ತು ಅಷ್ಟೇ. ಅದು ಸಮಸ್ಯೆ ಇರಲಿಲ್ಲ. ಮತ್ತು ರಾತ್ರಿ ಹೊತ್ತಿಗೆ ಕರೆಂಟ್ ಹೋಗುತ್ತೆ, ಮನೆ ಫ್ಯೂಸ್ ಹೋಗುತ್ತೆ, ರಿಪೇರಿಗೆ ಎಷ್ಟು ಕಷ್ಟ. ಹಗಲೊತ್ತು ಹೋಗೋದು ಸುಲಭ. ಹಗಲೊತ್ತಿನಲ್ಲಿ ಹೋದರೆ ನಮಗೇನು ಅನ್ಸುತ್ತೆ, ಡಾಕ್ಟ್ರ್ ಸಿಗೋದ್ರಿಂದ ಹಿಡಿದು ಎಲ್ಲದು ಏನು ಸುಲಭ, ಹಗಲಲ್ಲಿ ಸುಲಭ. ಮೊದಲೇದಾಗಿ ಬೆಳಕಿದೆ, ಅಕಸ್ಮಾತ್ ಹೋದ್ರೆ ಭಾಳ ವ್ಯವಸ್ಥೆ ಸಿಗುತ್ತೆ. ರಾತ್ರಿಯಲ್ಲಿ ಹೋಗುತ್ತೆ, ರಿಪೇರಿ ಮಾಡಿ ಜನ ಸಿಗೋದಿಲ್ಲ, ಅದು ಬೇರೆ. ಎರಡೆರಡು ಕಲಿಯುಗದಲ್ಲಿ ಆಗಿರೋದು ಹೀಗೆ. ದೇವತೆಗಳು ಅವತಾರ ಮಾಡೋದಿಲ್ಲ, ಅದರಿಂದಾಗಿನೇ ಏನಾಗುತ್ತೆ, ಈಗ ದೊಡ್ಡ ದೊಡ್ಡವ್ರು ಬರ್ತಾರೆ, ನಮಗೆ ಸಿಗೋದಿಲ್ಲ ಅವರು. ಅದು ಅಕೇಶನಲಿ ಬರ್ತಾರೆ, ಹಿಂದೆ ಹಾಗಲ್ಲ. ದೇವ್ರು ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡ್ಬೋದಾದಷ್ಟು ಅವೈಲೇಬಲ್ ಇರ್ತಿದ್ರು. ಆದ್ದರಿಂದ ಕೃತಿಯುಗದಲ್ಲಿ ಅನ್ಯಾಯ ನಡೀತಿದ್ದಿಲ್ಲ ಅಂತಲ್ಲ. ಆದರೆ ಅದೇ ಅನ್ಯಾಯ ನಡೀತಿದ್ದು ಒಂದು ಕಾಲಕ್ಕೆ ವರದಿಂದ ಮತ್ತೆ ಸರಿ, ತಕ್ಷಣ ಸರಿ ಹೋಗಿ 100% ಸರಿ ಹೋಗ್ಬಿಡ್ತಾ ಇತ್ತು. 100% ಕೆಟ್ಟ 100 ಸರಿ. ಈಗ ಅದು ಇಲ್ಲೇ ಇಲ್ಲ. ಕೆಡೋ ಚಾನ್ಸ್ ಬರೀ ಕೆಡುತ್ತೆ ಹೊರತು ಮತ್ತೇನಾಗ ಮುಂದೆ ಯಾವಾಗ ಒಳ್ಳೇದಾಗುತ್ತೆ ಅಂತ ಹೇಳ್ತಾರೆ. ಬರುತ್ತೆ ಯೋಚನೆ, ಇದು ಕೆಟ್ಟದೇ ಆಗುತ್ತೆ ಅಂತ ಹೇಳ್ತಾರೆ. 7 ಗಂಟೆ ಕತ್ಲಾಗಿರುತ್ತೆ, ಯಾವಾಗ ಬೆಳಗಾಗುತ್ತೆ ಅಂತ ಹೇಳ್ಬೇಕು ಅದಕ್ಕೆ. ಇನ್ನು ಭಾರಿ ದೂರ ಇದೆ, ಏನಾಗುತ್ತೆ ಈಗ, ಇನ್ನು ಕತ್ಲೆ ಜಾಸ್ತಿ ಆಗುತ್ತೆ ಹೊರತು ಏನಿಲ್ಲ. 12 ಗಂಟೆಗೆ ಶಬ್ದ ಜಾಸ್ತಿ ಆಗ್ತಾ ಹೋಗುತ್ತೆ, ಆಮೇಲೆ ಸ್ಲೋಲಿ ಏನಾಗುತ್ತಾಗ ಕಡಿಮೆ ಆಗ್ತಾ ಬರುತ್ತೆ. ಆ ಟೈಪು ಡೀಪ್ ಅದು. ಈಗ ನಾವು ಇರೋದು ಎಲ್ಲಿಗ, ಕಲಿಯುಗದ ಆರಂಭದಲ್ಲಿ ಅಷ್ಟೇ. ಬೆಳಿಗ್ಗೆ 6 ಗಂಟೆಗೆ 58 degrees ಟೆಂಪ್ರೇಚರ್ ಇದ್ದರೆ ಹಾಗೆ ಮಧ್ಯಾಹ್ನಕ್ಕೆ ಎಷ್ಟಾಗ್ಬೋದು ಯೋಚನೆ ಮಾಡಿದ್ರೆ. ಬೆಳಿಗ್ಗೆ 6 ಗಂಟೆಗೆ ಅಷ್ಟಿದ್ದರೆ ಮಧ್ಯಾಹ್ನಕ್ಕೆ ಎಷ್ಟಾಗ್ಬೋದು, ಮುಂದೆ ಏನಾಗುತ್ತೆ ಹೇಳೋರಿಲ್ಲ ಕೇಳೋಲ್ಲ, ಆ ಸ್ಥಿತಿ ಬಂದ್ಬಿಡುತ್ತೆ. ಈಗ ನಾವಿರೋದು ಭಾಳ ಒಳ್ಳೆಯ ಕಾಲ. ಈಗ ನಮ್ಗೆ ಎಷ್ಟೇ ಕಷ್ಟ ಇದ್ದರೂ ಆಚಾರ ಗ್ರಂಥಗಳಿದೆ, ಜ್ಞಾನ ಸಂಪಾದನೆ ಒಳ್ಳೆಯ ಅವಕಾಶ ಇದೆ. ಈಗ ಈ ಆಚಾರ ಅವತಾರಕ್ಕಿಂತ ಮುಂಚೆ ಅದು ಕೂಡ ಇರಲಿಲ್ಲ, ಗೊತ್ತಾಯ್ತಿಲ್ಲ.
ಈಗ ನಾವಿರೋದು ಆ ದೃಷ್ಟಿಯಿಂದ ಒಳ್ಳೆ ಸ್ಥಳದಲ್ಲಿ ನಾವಿದ್ದೇವೆ ಅಷ್ಟೇ. ಅಷ್ಟು ಅದು ಸಾಧನೆ ಮಾಡ್ಕೋತಾ ಇಲ್ಲ. ಇದೇ ಅನರ್ಥ ಆಗಿರೋದೇನೆಂದರೆ ಸಾಧನೆ ಮಾಡ್ಕೊಳ್ಳೋದಕ್ಕೆ ನಂಬರ್ 1 ಇದರಲ್ಲಿದ್ದೇವೆ ನಾವೀಗ. ಕಲಿಯುಗದಲ್ಲಿ ನಂಬರ್ 1 ಅಂದರೆ ಕೃತಿಗೆ ಈಕ್ವಲ್ ಆಗಿರೋಷ್ಟು ಆಪರ್ಚುನಿಟಿ ನಮಗಿದೆ ಈಗ. ಅದು ಉಪಯೋಗ ಮಾಡ್ಕೋತಾ ಇಲ್ಲ. ಆದ್ದರಿಂದ ವಾಪಸ್ ಲೈಟ್ ಇದ್ದರೆ ಆರಿಸಿ ಬೆಳ್ಕೊಂಡ್ಬಿಟ್ರೆ ಹಾಗೆ ಲೈಟ್ ಇಲ್ಲ ಅಂತ ಅದು ಅವ್ರು ಉದಾಡ್ತಿದ್ದಾರೆ. ನಮಗೆ ಲೈಟ್ ಇದೆ ಆರಿಸಿ ಬೆಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಉಪಯೋಗ ಮಾಡ್ಕೋತಾ ಇಲ್ಲ. ಅದಾಗಬಾರ್ದಾಗಿ ಅದನ್ನೇ ಫಲವಿದು ಬಾಳುವುದಕ್ಕೆ ಅಂತ ಕರೆದರು. ಈಗ ಆ ಭಾಗ ಅಲ್ಲಿಗಿರಲಿ ಪ್ರಾರ್ಥನೆ ಮಾಡಿದ್ರೆ ಮುಂದೇನಾಗತ್ತೆ ಅಂತ ಹೇಳಿದ್ದಾರೆ. ಅದೆಲ್ಲ ನಾಳೆ.